ಕೃಷಿ ಹೊಂಡ ಏನಿದಿಲ್ರಿ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಕೃಷಿ ಹೊಂಡ ಎದಕ್ ಬೇಕು? ಕೃಷಿ ಹೊಂಡ ನಿರ್ಮಾಣದ ಮುಖ್ಯ ಉದ್ದೇಶ ಏನಾದ್ರು? ಕೃಷಿ ಹೊಂಡವನ್ನ ಬೇರೆ ಬೇರೆ ಸ್ಥಳಗಳಲ್ಲೇ ಮಾಡ್ಬೋದಾಗಿತ್ತ. ನೀವು ಇಲ್ಲೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರೆ ಸ್ಥಳವನ್ನ? ಈ ಹೊಂಡದ ಗಾತ್ರನ್ನ ಹೇಗೆ ನಿರ್ಧಾರ ಮಾಡ್ಬೇಕು? ಟೋಟಲ್ ಆಗಿ ಎಷ್ಟು ನೀರಿನ ಸಂಗ್ರಹಣೆ ಅಗತ್ಯ ಇದೆ ನಿಮಗೆ? ಇದು ಆಯತಾಕಾರವಿದೆ, ನೀವು ವೃತ್ತಾಕಾರವಾಗಿ ಮಾಡ್ಬೋದಾಗಿತ್ತಲ್ಲ. ಹೊಂಡದ ಆಳವನ್ನ ಯಾವ ರೀತಿ ನಿರ್ಧಾರ ಮಾಡ್ಬೇಕಣ್ಣ? ಈ ಕೃಷಿ ಹೊಂಡನ್ನ ಇಷ್ಟೊಂದಾಗಿ ನಿರ್ಮಾಣ ಮಾಡಿದ್ರಲ್ಲ, ದೊಡ್ಡ ಗಾತ್ರದಲ್ಲಿ ಯಾವ ಯಂತ್ರೋಪಕರಣ ಯೂಸ್ ಮಾಡಿದಿರ್ತಾವ? ಈ ಕೃಷಿ ಹೊಂಡ ಇಷ್ಟೊಂದು ದೊಡ್ಡ ಗಾತ್ರ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡ್ಬೇಕಂದ್ರ ಎಷ್ಟು ಸಮಯ ಬೇಕಣ್ಣ? ಈ ಹೊಂಡಗಳ ನಿರ್ಮಾಣ ಮಾಡ್ಬೇಕಂತಂದ್ರ ಅದಕ್ಕಿಂತ ಪೂರ್ವದಲ್ಲಿ ನಾವು ಯಾವ್ದಾದ್ರು ದಾಖಲೆಗಳನ್ನ ರೆಡಿ ಮಾಡ್ಕೋಬೇಕಾ? ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹೊಂಡ ನಿರ್ಮಾಣ ಮಾಡ್ಬೇಕಂದ್ರೆ ಸರ್ಕಾರದಿಂದ ನಮ್ಗೆ ಏನಾದ್ರು ಅನುಮತಿ ಬೇಕಾ? ಈ ತಾಡ್ಪಲ್ಲಿನೆಲ್ಲ ತಗೊಂಡು ಲೇಬರ್ ವರ್ಕ್ ಆದ್ಮೇಲೆ ಅದೆಲ್ಲ ಕನ್ಸಿಡರ್ ಮಾಡಿ ಅಂದಾಜು ಎಷ್ಟು ಪ್ರಾಜೆಕ್ಟ್ ಆಗ್ಬೋದು ಕಾಸ್ಟ್? ಈ ಕೃಷಿ ಹೊಂಡ ನಿರ್ಮಾಣ ಮಾಡಕ್ಕೆ ನಮಗೇನಾದ್ರು ಕೃಷಿ ಇಲಾಖೆಯಿಂದ ಸಹಾಯಧನ ಸಿಗ್ತೈತೆ. ಇವಾಗ ನಾವು ಕೃಷಿ ಹೊಂಡದ ಪರಿಚಯ ಮಾಡಿಕೊಡಕ್ ಹೊರಡ್ತಿದ್ದೀವಿ. ಇವಾಗ ನಮ್ಮ ಜೊತೆ ದರ್ಯಪ್ಪ ಅವ್ರು ಇದ್ದಾರೆ, ಅವ್ರ ಅಣ್ಣನವ್ರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ದರ್ಯಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ತಮಗೂ ಕೂಡ ಸ್ವಾಗತ ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್, ಕೃಷಿ ಹೊಂಡದ ಕಡೆ ಹೋಗೋಣ ಇವಾಗ. ಹಾಂ, ಹೋಗೋಣ ಸರ್. ಮುಂಜೋಣ ಇದು ನೋಡೋಣ, ನಮ್ಮ ಹೊಂಡ, ಕೃಷಿ ಹೊಂಡ. ಏನ್ದರು ಕೃಷಿ ಹೊಂಡ ಇಷ್ಟೊಂದು ದೊಡ್ಡದಾಗಿದೆ? ಸ್ವಲ್ಪ ದೊಡ್ಡ ಪ್ರಮಾಣದಾಗ ಮಾಡಿವಣ. ಕೃಷಿ ಹೊಂಡ ಏನಿದಿಲ್ರಿ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಸುಮಾರು 200 ಫುಟ್ ಉದ್ದೈತೆ, 150 ಫುಟ್ ಅಗಲೈತೆ. ನಾವು ಇದ್ರ ಬಗ್ಗೆ ನಾನು ನಿಮಗೆ ಪರಿಪೂರ್ಣವಾದ ಮಾಹಿತಿ ಕೊಡ್ತಾ ಹೋಗ್ತೇನೆ ಇನ್ನು ಮುಂದೆ. ಇವಾಗ ದರ್ಯಪ್ಪ ಅವ್ರನ್ನ ಮಾತಾಡ್ಸೋಣ. ದರ್ಯಪ್ಪ ಅವರೇ, ಕೃಷಿ ಹೊಂಡ ಎದಕ್ ಬೇಕು? ನೋಡ, ಇದು ನಮ್ಮ ಅಣ್ಣವ್ರು ಅದು ಮಾಡ್ಯಾರ. ಎದಕ್ಕೆ ಮಾಡಿದಾರ ಅಂದ್ರಣ, ಇದು ವರ್ಷ ಪೂರ್ತಿ ನಮಗೆ ನೀರು ಇರೋದಿಲ್ಲ, ಮಳೆ ಇರಲ್ಲ. ಬಟ್ ನಾವು ತುಟ್ಟಿ ಬೆಳೆ ಮಾಡ್ತೀವಿ. ನಾವು ಏನು ದಾಳಿಂಬ, ಕಬ್ಬು ಮಾಡ್ತೀವಿ ಎಕರೆಗಟ್ಟಲೆ. ಸಂಪೂರ್ಣ ವರ್ಷ ಪೂರ್ತಿ ನೀರು ಬೇಕು ನಮಗೆ. ಬ್ಯಾಸಿಗೆ ಟೈಮ್ನ ಸ್ವಲ್ಪ ಬೆಳೆಗಳಿಗೆ ಬದುಸಕ್ಕೆ ನೀರು ಬೇಕಂದ್ರೆ ನೀರು ಸಂಗ್ರಹಣೆ ಮಾಡ್ಬೇಕು, ಒಂದೇ ಮಾತು. ಅವಾಗ ಬಾವಿಗಳಿದ್ದು, ಬಾವಿಗಳು ಈಗಿಲ್ಲ. ಅದಕ್ಕೆ ಈಗ ಹೊಸ ಒಂದು ವೈಜ್ಞಾನಿಕ ಇದ್ರ ಪ್ರಕಾರ ನಾವು ಕೃಷಿ ಹೊಂಡ ಮಾಡ್ಕೊಂಡು ಅದರಲ್ಲಿ ನೀರು ಸ್ಟೋರೇಜ್ ಮಾಡಿ ಇಡ್ತೀವಿ. ಅದನ್ನು ನಮಗೆ ನೀರು ಮಳೆ ಯಾವಾಗಿರಲ್ಲ, ಬೋರ್ವೆಲ್ ನೀರು ಯಾವಾಗ ಕಡಿಮೆ ಆಗ್ತದಲ್ಲ, ಅವಾಗ ಈ ಹೊಂಡದ ನೀರನ್ನ ನಮ್ಮ ತೋಟಗಳಿಗೆ ಉಪಯೋಗಿಸ್ತಾರೆ. ಮೇನ್ ಇದರ ಕಾರಣ ಏನಂದ್ರೆ ನೀರು ಸಂಗ್ರಹಣೆ ಮಾಡಕ್ಕೆ. ಇದರು ಕೃಷಿ ಹೊಂಡ ನಿರ್ಮಾಣದ ಮುಖ್ಯ ಉದ್ದೇಶ ಏನಾದ್ರು? ಒಂದೇದು ಹೇಳ್ಬೇಕಂದ್ರೆ ನೀರು ಸಂಗ್ರಹಣೆ ಅಣ್ಣ. ಇದು ಕೃಷಿ ಹೊಂಡದ ಉದ್ದೇಶ ಏನಂದ್ರೆ ನೀರು ಸ್ಟಾಕ್ ಮಾಡಿಡೋದು. ನಾವು ಹೆಂಗೆ ನಮ್ಮ ರೊಕ್ಕ ಬ್ಯಾಂಕ್ನಾಗ ಇರ್ತೀವಲ್ಲ, ಮುಂದೆ ಫ್ಯೂಚರ್ಗೆ ಏನಾರ ಹೆಲ್ಪ್ ಆಗ್ತದೆ ಅನ್ನೋ ರೀತಿಯಿಂದ, ಮಕ್ಕಳಿಗಾಗಲಿ, ಹಾಸ್ಪಿಟ್ಲಾಗಲಿ, ಎಮರ್ಜೆನ್ಸಿ. ಅದೇ ಥರ ಈ ಹೊಂಡನಾಗ ನೀರು ನಾವು ಸ್ಟೋರ್ ಮಾಡೋದು ಎದಕ್ಕಂದ್ರೆ ನೀರಿಲ್ಲ ಟೈಮಿಗೆ ಬೆಳೆಗಳಿಗೆ ಬಿಡಕ್ಕೆ. ಅದೇ ಮುಖ್ಯ ಉದ್ದೇಶ. ಮುಖ್ಯ ಉದ್ದೇಶ. ಯಾಕಂದ್ರೆ ಭಾಳ ಲಾಗೋಡ್ ಹಾಕಿ ಇವ್ರೇನು ನಮ್ಮ ಅಣ್ಣಗಳಿಗೆ ಕಬ್ಬು ಮಾಡ್ತಾರಣ್ಣ, ದಾಳಿಂಬರು ಮಾಡ್ತಾರ. ಇವ್ರು ಭಾಳ ಲಾಗೋಡ್ ಹಾಕಿಬಿಟ್ಟಿರ್ತಾರಣ್ಣ, ಒಮ್ಮೆ ಬೆಳೆ ಬರಲ್ಲ. ಬ್ಯಾಸಿಗೆ ಟೈಮ್ಕ ನೀರು ಇರಲ್ಲ. ಬ್ಯಾಸಿಗೆ ಕಾಲದಾಗ ನೀರು ಕಡಿಮೆ. ಅದು ಉತ್ತರ ಕರ್ನಾಟಕ ನಮ್ಮದು, ಸ್ವಲ್ಪ ಬಿಸಿಲೇ ಜಾಸ್ತಿ. ಅಂಥ ಟೈಮ್ನಾಗ ಸ್ವಲ್ಪ ನೀರು ಬಿಟ್ಟರೆ ಬದುಕ್ತಾವ. ಈಗ ಹೆಂಗೆ ಒಬ್ಬನಿಗೆ ಸಾಯೋವನಿಗೆ ಸ್ವಲ್ಪ ಒಂದು ಗುಡಕ್ಕೆ ನೀರು ಹಾಕಿದ್ರೆ ಹೆಂಗೆ ಅವ್ನು ಬದುಕ್ತಾನಲ್ಲ, ಹಂಗೆ ಆ ಬೆಳೆಗಳಿಗೂ ಆ ಟೈಮಿಗೆ ಬೇಕಂದ್ರೆ ನಾವು ಹೆಂಗೆ ಪ್ಲ್ಯಾನ್ ಮಾಡಬೇಕು, ವೆಲ್ ಅಡ್ವಾನ್ಸ್ ಮೊದಲಿಗೆ ಮುಂಚೆನೇ ಪ್ಲ್ಯಾನ್ ಮಾಡಿ ಈ ಥರ ಸಂಗ್ರಹಣೆ ಮಾಡೋದು ಮೇನ್ ಉದ್ದೇಶ. ಅಂದ್ರೆ ನೀವು ಹೇಳೋ ಪ್ರಕಾರ ಈ ಭಾಗದಲ್ಲಿ ಮಳೆ ಏರಿಳಿತಗಳಾಗ್ತಾವ, ಅದಕ್ಕೋಸ್ಕರ ಅದನ್ನ ಸಸ್ಯಗಳಿಗೆ ಬೆಳೆಗಳಿಗೆ ಯಾವುದೇ ನೀರಿನ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಮುಖ್ಯ ಉದ್ದೇಶ ಅದಾಗಿರ್ತದೆ. ಅದು ನೋಡೋಣ ಬೇಡ, ಈ ಕಡೆ ಉದ್ದು ಕಾಣ್ತದ, ಹಣ್ಣು ನೋಡ್ಕೋತ ಈ ತರ ಇದೆ ಅಣ್ಣ. ಇವಾಗ ಕೃಷಿ ಹೊಂಡವನ್ನ ಬೇರೆ ಬೇರೆ ಸ್ಥಳಗಳಲ್ಲೇ ಮಾಡ್ಬೋದಾಗಿತ್ತ. ನೀವು ಇಲ್ಲೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರೆ ಸ್ಥಳವನ್ನ? ಕರೆಕ್ಟ್ ಅಣ್ಣ, ಇದು ಒಂದು ರೀಸನ್ ಮಾಡ್ಯಾರ ಇವ್ರಿಗೆ ಭಾಳ. ಇನ್ನ ಅದು ಗೊತ್ತ, ಮಣ್ಣ ಇದೇ ಯಾಕೆ ಸೆಲೆಕ್ಟ್ ಮಾಡ್ಯಾರ, ಇದೇ ಮೂಲೆ ಈ ಕಡೆ ಯಾಕೆ ಮಾಡ್ಯಾರ, ನಮ್ಮದು ಎಷ್ಟು ಎಲ್ಲ ಕಡೆ ಜಮೀನು ಇದ್ರು ಅನುಕೂಲ ನೋಡ್ಕೊಂಡು ಮಾಡ್ಯಾರ. ಹಣ್ಣುಗಳಿಗೆ ಹೊಲಗಳಿಗೆ ಮಣ್ಣು ಐತಿ ಅದಲ್ಲ, ಅವ್ರು ಹೇಳ್ತಾರೆ ನೋಡ ಇಲ್ಲೇ ಯಾಕೆ ಮಾಡಿ ಅಂದ್ರೆ ಸರ್, ದರ ಮೆತ್ತಗದ್ರಿ. ಕಲ್ಲಿನಾಗ ಮಾಡಿದೆ ಅಂದ್ರೆ ಅದು ಕಾಗದ ಹರಿತದ್ರಿ. ಅದಕ್ಕೆ ಮೆತ್ತ ಮಣ್ಣ ಆಯ್ತಪ್ಪ, ಗುಂಬನು ಆಗ್ತದ್ರಿ, ಕಾಗದ ತಾಳ್ಕಿ ಬರ್ತದ್ರಿ. ಅದಕ್ಕಾಗಿ ಇಲ್ಲಿ ಮಾಡಿದೇವ್ರಿ. ಮತ್ತೆ ಇನ್ನೊಂದನ್ನ ನೋಡೋದ್ರಿ, ಇಲ್ಲಿ ಒಂದ್ ಕಡೆ ಮೂಲ್ಯಾಗ ಮಾಡ್ಯಾರ, ಅಲ್ಲಾಗ ನಡ್ಬರ್ಕ್ ಮಾಡಿಲ್ಲ. ಕರೆಕ್ಟ್. ಯಾಕಂದ್ರ ನಡ್ಬರ್ಕ್ ಆದ್ರೆ ಏನಾಗ್ತದ, ಈ ಹುಲ್ಲ ಎಲ್ಲ ಹೇಳೋದು ಹೊಲಕ್ಕೂ ಸ್ಪ್ರೆಡ್ ಆಗ್ಬೋದು. ಮತ್ತೆ ನಾಳೆ ಬಿತ್ತುಣಿಕೆ ಮಾಡೋ ಮುಂದ ನಡ್ಬರ್ಕ್ ಇದು ಆತದ, ಬಿಟ್ಟು ಹೋಗಂಗ ಆತದ. ಒಂದ್ ಕಡೆ ಮೂಲ್ಯಾಗ ಮಾಡಿದ್ರ ಒಂಥರ ಹೊಲನು ಆ ಕಡೆ ಕ್ಲೀನ್ ಇರ್ತದ, ಮತ್ತೆ ಜಾಗನು ಒಂದೇ ಕಡೆ ಹೋಗಿರ್ತದ. ಉಳಿದ ಕಡೆ ನಾವು ವ್ಯವಸಾಯ ಮಾಡ್ಕೊತ ಹೋಗ್ಬೋದು. ಮತ್ತೆ ಇನ್ನೊಂದು, ನೀನು ಒಂದ್ ಕಡೆ ಈ ಜಾಗ ಹೆಂಗ ಸೂಕ್ತ ಇನ್ನೊಂದು ಆ್ಯಡ್ ಮಾಡ್ಬೇಕಂದ್ರೆ ಅಣ್ಣ ಏನು ಹೇಳಲ್ಲ. ಅದಕ್ಕಂದ್ರೆ ಅಂದ್ರೆ ನೀನು ಮೊದಲ ಒಂದು 5 ಎಕರೆ ಹೊಲ ಅದಂದ್ರೆ, ಎಕಡೆ ಹೊಲ ಜಮೀನು ಸುಮಾರು ಅದ, 5 ಎಕರೆದಾಗ ಎಕಡೆ ಸುಮಾರು ಅದ. ಅಲ್ಲಿ ಆ ಜಾಗ ನೋಡ್ಕೊಂಡು ಅಲ್ಲಿ ಬೆಳೆನೂ ನೀನು ಹಾಕಿದ್ದು ಬರಲ್ಲ ಹೆಚ್ಚಿಗೆ ಚಲೋ ಅಂದ್ರೆ
ಆ ಜಾಗನಾಗ ಹೊಂಡ ಮಾಡೋದು ಭಾಳ ಸೂಕ್ತ. ಇದ್ರ ಬಗ್ಗೆ ಎಲ್ಲ ಮಾತಾಡಿದಾಯ್ತಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಹೊಂಡದ ಗಾತ್ರನ ಹೇಗೆ ನಿರ್ಧಾರ ಮಾಡ್ಬೇಕು? ಕರೆಕ್ಟ್ ಅಣ್ಣ. ಇದು ಹೆಂಗಂದ್ರೆ ಹೊಂಡದ ಗಾತ್ರ ನಾವು ದೊಡ್ಡದು ಮಾಡಬೇಕು ಸಣ್ಣದು ಮಾಡಬೇಕು. ನಾವು ಸ್ವಲ್ಪ ದೊಡ್ಡ ಪ್ರಮಾಣ ಅನಿಸ್ತದೆ ನಮ್ದು. ನಿಮ್ಮದು ಮೇನ್ ನಿಮ್ಮ ಬೆಳಿಗಳು ಹೆಂಗವಣ್ಣ? ನಿಂದು ಹೊಲ ಎಷ್ಟು ಎಕರೆ ಅದ, ಮತ್ತು ನೀ ಆ ಹೊಲದಾಗ ನೀರಾವರಿ ಎಷ್ಟು ಮಾಡ್ತಿ, ಮತ್ತು ಖಾಲಿ ಮಳೆ ಬರೋ ಬೆಳೆಗಳು ಯಾವ್ಯಾವ ಮಾಡ್ತಿ, ಆ ಇದ್ರ ಮೇಲೆ ನಿನ್ನ ಜಮೀನ್ ಮೇಲೆ ನಿನ್ನ ವಾಟರ್ ರಿಸೋರ್ಸ್ ಎಲ್ಲಿಂದ ತರ್ತಿ, ಹೆಂಗೆ ಸ್ಟೋರ್ ನೀರು ಹಾಕ್ತಿ, ಅದರ ಮುಖಾಂತರ ನೀನು ದೊಡ್ಡದು ಮಾಡಬೇಕು ಸಣ್ಣದು ಮಾಡಬೇಕು ಅನ್ನೋದು ನೀನು ಡಿಸೈಡ್ ಮಾಡ್ಬೇಕು. ಟೋಟಲ್ ಆಗಿ ಎಷ್ಟು ನೀರಿನ ಸಂಗ್ರಹಣೆ ಆಗತ್ತೆ ಇದೆ ನಿಮಗೆ? ಅಂದ್ರೆ ಆ ಥರ ನಮಗೆ ಅಂದಾಜು ಲೀಟ್ರ್ ಅಥವಾ ಇದ್ರ ಮೇಲೆ ಲೆಕ್ಕ ಇಲ್ಲ ಅಣ್ಣ. ನಮಗೆ ಏನಂದ್ರೆ 12 ತಿಂಗಳ ವರ್ಷ ಪೂರ್ತಿ ಒಂದು 8 ತಿಂಗಳು ನೀರು ಮಳೆ ಮೇಲೆ ನೀರು ಇರ್ತಾವಣ್ಣ. ಮಳಿಗೆ ಅಥವಾ ಬೋರಿಗೆ ನೀರು ಇರ್ತಾವ. ಸ್ವಲ್ಪ ನಮಗೆ ಈಗ ಹೈರಾಣ ಬರೋದೇ ಯಾವಾಗಿಂದ ಅಂತಂದ್ರೆ ಈಗ ಬ್ಯಾಸಿಗೆ ಟೈಮಿಗೆ ಮಾರ್ಚ್ ಏಪ್ರಿಲ್ ಮೇ 4 ತಿಂಗಳ್ರಿ. ಉಗಾದಿದಿಂದ ಅಗತೈದಿ ಬಾದ್ಮಿ ಮಣತ್ರಮಸಿ ಆ ತಿಂಗಳಿಗೆ ಭಾಳ ಹೈರಾಣ. ನೀರು ಎಲ್ಲಿ ಸಿಗಲ್ಲ, ಆಳೆ ನಾವು ಇವು ನೀರು ಯೂಸ್ ಮಾಡ್ತೇವ್ರಿ. ಈ ನೀರು ಯಾವ್ದಂದ್ರ ಸರಾಸರಿ 15 ದಿನಕ್ಕೆ ಒಂದು ನೀರು, ಒಂದು 4 ಎಕರೆ ಕಬ್ಬಿಗೆ ಒಂದು ನೀರು ಅಂದ್ರೆ 4 ತಿಂಗಳಾಗ 1-2 ನೀರು ಆಗಪ್ಲೆ ನಾವು ಪ್ಲಾನ್ ಮಾಡ್ತೇವ್ರಿ. ನಾವು ಅಂದ್ರ ಮತ್ತ ಜೂನ್ ಅಟ್ಟಿಗೆ ಮಳಿ ಬರ್ತದ. ಉಗಾದಿ ಅಟ್ಟಿಗೆ ಫುಲ್ ತುಂಬಿಟ್ಟಿರ್ತೇವ್ರಿ. ಈಗ ನಾವು ಪೂರಾ ಸ್ವಚ್ಛ ಖಾಲಿ ಮಾಡಿದೇವ್ರಿ. ಈಗ ಹೊಸ ನೀರು ತುಂಬಲಿಕ್ಕೆ ಸ್ಟಾರ್ಟ್ ಮಾಡಿದೇವ್ರಿ. 1 ತಿಂಗಳು ತುಂಬಲಿಕ್ಕೆ ಹೋಗ್ತಾರೆ. ಇವಾಗ ಹೊಂಡ ಮಾಡ್ತೇವೆ. ಹೊಂಡ ಮಾಡೋದಕ್ಕಿಂತ ಮುಂಚಿತವಾಗಿ ಮಣ್ಣಿನ ಪರೀಕ್ಷೆ ಏನಾದ್ರು ಆಗತ್ತಾ ಇಲ್ಲಿ? ಅಣ್ಣ ಮಾಡಲ್ಲ ಅನಿಸ್ತಾರೆ ನಾವು ಮಣ್ಣಿನ ಪರೀಕ್ಷೆ ಮಾಡಲ್ರಿ ಸರ್. ಇದು ಆಯತಾಕಾರವಿದೆ, ನೀವು ವೃತ್ತಾಕಾರವಾಗಿ ಮಾಡ್ಬೋದಾಗಿತ್ತಲ್ಲ? ರೌಂಡ್ ಮಾಡಿದ್ರ ಸರ್ ಕಾಗದ ಚೌಕ್ ಬರ್ತಾವ್ರಿ. ಅದು ಇದು ಡಿಗ್ಗಿ ಮಣ್ಣು ಅದು ಅರ್ನಿ ನಾವು ಗುಂಡ್ ಮಾಡಕ್ ಬರಲ್ಲ. ಚೌಕ್ ಹಾಕಿಕೊಂಡಿರ್ತಾನ ಕಂಪ್ನಿ ಅವು 4 ಪ್ಲಾಟ್ ಅವ್ರ ಇದ್ರ ಕಾಗದ. ಅದ್ರ ಸಂಬಂಧ ನಾವು ರೌಂಡ್ ಮಾಡಕ್ ಬರಲ್ಲ, ಚೌಕ್ ಮಾಡ್ಬೇಕಾಗ್ತದೆ. ಅಂದ್ರೆ ಹಾಕ ಮುಂದನು ಸ್ವಲ್ಪ ಅಡಚಿನ ಆತಿರ್ಬೇಕು. ರೌಂಡ್ ಆದ್ರೆ ಕಾಗದ ಕಟ್ ಆಗ್ತಾರೆ. ಹಿಂಗಾಗಿ ಇವರು ಚೌಕ್ ತಗೋಬೇಕಾಗ್ತದೆ. ರೌಂಡ್ ಮಾಡಿದ್ರೆ ಕಾಗದ ಸರಿ ಕುಂದ್ರಲ್ರಿ. ಇದಕ್ಕೆ ಅದು ಬಾಯಿ ರೌಂಡ್ ಮಾಡೋದಿನ ಜರ ಹೆಚ್ಚಾನ. ಹೊಂಡದ ಆಳವನ್ನ ಯಾವ ರೀತಿ ನಿರ್ಧಾರ ಮಾಡ್ಬೇಕಣ್ಣ? ಎಟ್ ಗುಮ್ ಇರ್ಬೇಕಂತ ಯಾವ ತರ ನಾವು ಚೂಸ್ ಮಾಡ್ಕೋಬೇಕು. ಅದು ಹಾಗೆ ಅನ್ನೋಣ. ಮತ್ತೊಮ್ಮೆ ಹೇಳ್ಬೇಕಂದ್ರ ನಿಮ್ಮ ಅನುಕೂಲ ಪ್ರಕಾರ ಅದು ನಿಂದು ಹೊಲ ಎಷ್ಟು ಎಕರೆ ಅದ, ನಿಂದು ನೀರಾವರಿ ಜಮೀನು ಎಷ್ಟು ಎಕರೆ ಅದ, ಮತ್ತು ನಿನಗೆ ಯಾವ ಟೈಮಿಗೆ ನೀರಿಂದ ಪ್ರಾಬ್ಲಮ್ ಅದು. ಓಕೆ. ಸೊ ಅದರ ಪ್ರಕಾರ ನೀನು ಎಷ್ಟು ಗುಮ್ ಇರಬೇಕು, ಎಷ್ಟು ಅಗಲ್ ಇರಬೇಕು, ಎಷ್ಟು ಉದ್ದ ಇರಬೇಕು ಅನ್ನೋದು ಡಿಸೈಡ್ ಮಾಡ್ಕೋಬೇಕು ರೈತರ. ನಾವು ಎಲ್ಲಿಂದ ನೀರನ್ನ ಸ್ಟೋರ್ ಮಾಡ್ತೇವೆ ಅದು ಬಹಳ ಮುಖ್ಯ ಕಾರಣ ಆಗ್ತೈತಿ. ಬರೋಬರಿ ಅಣ್ಣ, ಅದನ್ನು ಇಂಪಾರ್ಟೆಂಟ್. ಈಗ ಒಬ್ಬರು ಬೋರ್ವೆಲ್ಲಿಂದ ಶುರು ಮಾಡ್ತಾರ, ಇಲ್ಲ ಮಳೆಗಾಲದಾಗ ಅದು ನೀರ ಏನೋ ಮಾಡಿ ಉಳಿಸಿ ಅದಕ್ಕೆ ಹೊಂಡಕ್ಕೆ ಬಿಟ್ಟು ಅದು ಮಾಡ್ತಾರ. ಮತ್ತು ಇನ್ನೊಂದು ಕ್ಯಾನಲ್ಗಳು ಬರ್ತಾವಣ್ಣ. ಮಳೆ ಆದಾಕರ ನಮ್ಮ ಕಡೆ ಕೃಷ್ಣ ಆಲಿಮಟ್ಟಿ ನೀರು ಬರ್ತಾವೆ, ಕಾಲುವೆ ಅದಾವ. ಅದರಿಂದನೂ ಬಾವಿಗಳಿಗೆ ಹೊಂಡಗಳಿಗೆ ಬಿಟ್ಟು ಸ್ಟೋರ್ ಮಾಡ್ತಾರೆ. ಬಟ್ ನಾವು ಮಾಡ್ತಿರೋದು ನಮ್ಮ ಹೊಳಿಯಿಂದ ಪೈಪ್ಲೈನ್ ಮಾಡಿವಲ್ಲ, ಭೀಮಾ ನದಿಯಿಂದ ಇಲ್ಲೇ ಪೈಪ್ಲೈನ್ ಮಾಡಿ ಪೈಪ್ಲೈನಿಂದ ನಾವು ಇದನ್ನ ತುಂಬ್ತಿರ್ತೀವಿ ಖಾಲಿ ಟೈಮ್. ಈ ಹೊಂಡಕ್ಕ ನೀರು ಬರೋದ ಮೂಲ ಯಾವ್ದು? ನಮ್ಮ ಹೊಂಡಕ್ಕಲ್ಲ ಅಣ್ಣ, ನಮ್ಮ ಹೊಂಡಕ್ಕೆ ಈಗ ಮೇನ ನಮ್ಮ ಅಣ್ಣವರೆಲ್ಲ ಪೈಪ್ಲೈನ್ ಮಾಡ್ಯಾರ. ಇಲ್ಲಿಂದ ಹೊಳಿಯಿಂದ ಏನು ಹೇಳೋದಲ್ಲ, ಏನಾಗೆ ಪೈಪ್ಲೈನ್ ಮಾಡ್ಯಾರ. ಪೈಪ್ಲೈನ್ದ ನೀರು ಬಿಡ್ತಾರ. ಮತ್ತು ಸಣ್ಣ ಪುರ್ತಕ್ಕೆ ಸ್ವಲ್ಪ ಬೋರಿನ ಬಿಡ್ತಾರೆ, ಬೋರಿನ ನೀರು ಎಲ್ಲ. ಬಟ್ ಒಂದು 80% ಹೊಳೆಯಿಂದನೇ ನಾವು ತುಂಬ್ತೀವಣ್ಣ. ಮೇನ್ ಅದೇ ನಿಮ್ಗೆ ಅದೇ ಅಣ್ಣ. ಅದ್ರ ಉದ್ದೇಶದಿಂದ ನಾವು ನೀರಿನ ಪ್ರಾಬ್ಲಮ್ ಆದಂದೆ ಹೊಳಿ ಪೈಪ್ಲೈನ್ ಮಾಡಿದ್ವಿ. ಈ ಕೃಷಿ ಹೊಂಡನ್ನ ಇಷ್ಟೊಂದಾಗಿ ನಿರ್ಮಾಣ ಮಾಡಿದ್ರಲ್ಲ, ದೊಡ್ಡ ಗಾತ್ರದಲ್ಲಿ ಯಾವ ಯಂತ್ರೋಪಕರಣಗಳು ಯೂಸ್ ಮಾಡಿದಿರ್ತಾವ? ಬರೋಬರಣ. ಯಾಕಂದ್ರೆ ದೊಡ್ಡ ಗಾತ್ರ ಮಾಡ್ಬೇಕಂದ್ರೆ ಇದು ನಮ್ಮ ಕೂಲಿ ಇವರಿಂದ ಆಗಲ್ಲ, ಅಡ್ಡಿ ತೆಗಿಬೇಕಲ್ಲ. ಇದಕ್ಕೆ ನಾವು ಏನು ಮಾಡಿವ ಅಂದ್ರೆ ಸಣ್ಣ ಪ್ರಮಾಣದ ಒಂದು JCB ಮೊದಲು, ಆಮೇಲೆ ಒಂದು ದೊಡ್ಡ ಮಷಿನ್ ಬರುತ್ತಲ್ಲ ಹಾಳು ತೆಗಿ, ದೊಡ್ಡದು ಕಿರಣ್ ಅಂತೀವಿ ನಾವು ಅದಕ್ಕೆ, ಹಿಟಾಚಿ. ಕರೆಕ್ಟ್, ಹಿಟಾಚಿ ಅಂತೀವಲ್ಲ, ಅದರಿಂದ ಮಾಡಿದ್ವಿ. ಮೊದಲು ಏನು ಮಾಡ್ತಾರಣ ಅವರು, ಈ ಕಡೆ ಹಿಟಾಚಿಯಿಂದ ಒಳಗೆ ಮಷಿನ್ ಹಾಕಿ ಅದರಿಂದ ಟ್ಯಾಕ್ಟ್ರುಗಳು ಅದಿರ್ತಾವೆ, ಟ್ಯಾಕ್ಟ್ರುಗಳು ಯೂಸ್ ಮಾಡ್ಕೊಂಡು ಈ ಹೊಂಡನ ತಯಾರು ಮಾಡ್ತೀವಿ. ಈ ಮಣ್ಣು ಏನು ಮಾಡ್ತೀವಿ ಅಂದ್ರೆ ಅಣ್ಣ, ಇಲ್ಲಿ ಎಷ್ಟು ಬೇಕಾಗ್ತದೆ ಇಲ್ಲಿ ಇಡ್ತೀವಣ್ಣ. ಈ ಒಬ್ಬಿಗಳಿಗೆ ನಾವಲ್ಲ, ಈ ಒಬ್ಬಿಗಳಿಗೆ ಇಲ್ಲಿ ಎಷ್ಟು ಬೇಕೋ ಅವರು ಹಿಟಾಚಿ ಅವ್ರಿಗೆ ಪ್ಲ್ಯಾನ್ ಇರುತ್ತೆ. ಇಲ್ಲಿ ನಾನು ಹೊಳಚಾಡ್ಲಿಕ್ಕೆ ಎಷ್ಟು ಮಣ್ಣು ಬೇಕು, ಇದನ್ನ ಲೆವೆಲ್ ಮಾಡ್ಕೊಳಕ್ಕೆ ಎಷ್ಟು ಮಣ್ಣು ಬೇಕು ಇಲ್ಲಿ ಗೊತ್ತಾಗ್ತದೆ. ಇನ್ನೂ ಎಕ್ಸ್ಟ್ರಾ ಮಣ್ಣು ಇರುತ್ತೆ, ಯಾಕಂದ್ರೆ ಇದು ಹಡ್ಡಿದ ಬಾಗು ಮಾಡಿವಲ್ಲ, ಆ ಮಣ್ಣ ಏನು ಮಾಡ್ತೀವಿ, ಮಣ್ಣು ಬಾಂಧಕ್ ಹಾಕಿದೇವ್ರಿ. ಗರ್ಸಿನಂತ ಕಲ್ಲಿನಂತದ್ದು ನಾವು ಬಾಂಧಕ್ ಉಪಯೋಗ ಮಾಡ್ಕೊಂಡಿದ್ದೇವೆ ಎಲ್ಲ ಹೊಲಗಳು. ಈ ಬೋಧಗಳು ಗಟ್ಟಿ ಆಗ್ತಾವ, ಹರ್ನಿಗಳು ಹಾಕೊಂಡು ಬಾಂಧಗಳು ಅದಾವ, ಅದು ಗಟ್ಟಿ ಮಾಡೋದು. ಬಟ್ ಇನ್ನ ಈ ಮಣ್ಣು ಒಂದೊಂದು ಕಡೆ ಚಲೋ ಇರ್ತಾವ,
ಒಂದ್ ಕಡೆ ಗರ್ಸ್ ಹತ್ತಿರ್ತಾವ, ಒಂದ್ ಕಡೆ ಚಲೋ ಇರ್ತದೆ. ಆ ಮಣ್ಣು ಏನ್ ಮಾಡ್ತೀವಿ, ಯಾವ ಹೊಲ್ದಾಗ ಮಣ್ಣು ಸುಮಾರು ಅದ ನೋಡೋಣ, ಆ ಮಣ್ಣದಾಗ ಹೋಗಿ ಮಿಕ್ಸ್ ಮಾಡ್ತೀವಿ, ಲೆವೆಲ್ ಮಾಡ್ತೀವಿ. ಅಂತಂದ್ರೆ ಕೆಲವೊಂದು ಹೊಲಕ್ಕೆ ಯೂಸ್ ಮಾಡ್ಕೊಳ್ತೀರಿ, ಹಾ. ಇನ್ನು ಕೆಲವೊಂದು ಮಣ್ಣುಗಳನ್ನ ನಾವು ವಡ್ಡಿಗೆ. ಒಡ್ಡಂತೇವಲ್ಲ ವಡ್ಡಿ. ಆ ತರ ಯೂಸ್ ವಡ್ಡಿ ಮಾಡ್ಕೊಳ್ತೀರಿ. ನಾವು ವಡ್ಡಿಗೆ ಯೂಸ್ ಮಾಡಿದೀವಿ. ಯೂಸ್ ಮಾಡ್ಕೋತೀವಿ ಹ್ಮ್ ಈ ಮಣ್ಣು. ಇಲ್ಲಿ ಹಾ. ತಾಡಪ್ಲಿನ್ ಅನ್ಬೋದು, ಇಲ್ಲ ಜಿಯೋ ಮೆಂಬ್ರೇನ್ ಶೀಟ್ ಅನ್ಬೋದು. ಹಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಕೊಡ್ಬೋದಂದ್ರೆ ಇದು ಸೆಲೆಕ್ಟ್ ಮಾಡ್ಬೇಕಾದ್ರೆ ಇದ್ರ ಗಾತ್ರ ಹೊಂಡಿನ ಮೇಲೆ ಡಿಪೆಂಡ್ ಆಗ್ತದೆ. ಇನ್ನು ಹೊಂಡ ಎಷ್ಟು ದೊಡ್ಡದ ಅಟ್ಟು ಇದು ತಾಡ್ಪತ್ರಿ ಅಂತೀವಿ ನಾವು. ನಮ್ಮ ಆಡು ಭಾಷೆದಾಗ ತಾಡ್ಪತ್ರಿ ಅಟ್ಟು ಹತ್ತು. ಮತ್ತು ಇದು ಇನ್ನೊಂದಣ್ಣ, ಈ ತಾಡ್ಪತ್ರಿ ಈ ಸೆಲೆಕ್ಟ್ ಮಾಡೋ ಮುಂದೆ ಇದ್ರಾಗ ಡಿಫ್ರೆಂಟ್ ವೆರೈಟಿ ಅದಾವಣ. Okay. ಅದರ ಥಿಕ್ನೆಸ್ Okay. ದಪ್ಪತನ 100 ಅದೇನೋ ಅಂತಾರಣ್ಣ, 100, 200, 300, 400 ಗೇಜ್ ತರ 500, 600 ಆ ತರ ಕ್ವಾಲಿಟಿ ಬರ್ತದೆ. ಇದು 400 ಗೇಜ್ ಅದ್ರಿ. ಇದು 400 ಗೇಜ್ದು. ಇವು ಯಾಕೆ ಗೇಜ್ಗಳು ಅಂದ್ರೆ ಅಂತಿಷ್ಟು ವರ್ಕ್ ಇದ್ರದ್ದು ದಿನ ಬಾಳ್ಕಿ ಬರ್ತದೆ. ಬಾಳ್ಕಿ ಬರ್ತಾವ. ಅದರಿಂದ ಇವು 400 ಗೇಜಿಂದು ಒಂದ್ ಲೆವೆಲ್ ಬದುಕ್ತದ. 500 600 ಐತಲ್ರಿ, ಈ ಮಡಿಕ್ ಬಿದ್ದಲ್ಲಿ ಕಟ್ ಕಟ್ ಆಗ್ತಾವ. ಅದ್ರ ಸಲುವಾಗಿ ಇದು ಮಾಡ್ತಾರ. ಮತ್ತೆ ದೊಡ್ಡ ಹೊಂಡು ಇದ್ದಕ್ಕರ ನಾರ್ಮಲಿ 400 ಮ್ಯಾಲ ಉಪಯೋಗಿಸ್ತಾರ. 400 ಗೇಜ್ ನಾವು ಮಿನಿಮಮ್ ತಂದೀವಿ. 400 ತಾಡ್ಪತ್ರಿ ತಂದ ಬಳಕ ಇದು ಹಾಕೋದು ಹೆಂಗ್ ಹಾಕ್ತಾರಂತ ತಿಳ್ಕೊಬೇಕಂದ್ರ, ಇವೆಲ್ಲ ಸಪ್ರೇಟ್ ಪೀಸ್ ಇರ್ತಾವಣ್ಣ. 3, 4 ಪೀಸ್ ಇರ್ತಾವ. ನಮ್ಮಲ್ಲಿ 3 ಇದ್ದವಣ್ಣ. ಈಗ ಹೆಂಗಂದ್ರ ಇಂತಿಷ್ಟು ಇದರ 100% ಆದಂದ್ರ 35, 30, 30 ಈ ತರ ಡಿವೈಡ್ ತಾಡ್ಪತ್ರಿ ಇರ್ತಾವ. ಅಟ್ಟು ಹಿಡಿಯಟ್ ಜಾಗ 3 ಫಾನನೇ ಅವ್ರಿ ಇಲ್ಲಿ ಸದ್ದ. 3 ಫಾನ ಅದಾವ. 3 ಫಾನ ಅವ್ರಿಗೆ. 3 ಫಾನ ಅದಾವ. ಅಲ್ಲಿ ಒಂದು ನೋಡ್ರಿ ಒಂದ್ ಫಾನ, ಅಲ್ಲಿಂದ ಈ ಕಡೆ ಒಂದ್ ಕಟ್ ಪೀಸ, ಅಲ್ಲಿಂದ ನಡಬರ್ಕ್ ಸೆಂಟ್ರಕ್ ನಡುವ ಒಂದ್ ಪೀಸ್ ಅದಾವ. ಹಾ. ಇವಕ್ಕ ಹೆಂಗ ಜಾಯಿಂಟ್ ಅಂದ್ರ ಇಲ್ಲಿ ತಂದ ಬಳಕ ಈ ಕಡೆ ಎಷ್ಟು ಬೇಕು ಈ ಕಡೆ ಜಕ್ಕೋತಾರ, ಆ ಕಡೆ ಎಷ್ಟು ಬೇಕು ಆ ಕಡೆ ಜಕ್ಕೋತಾರ. ಎಲ್ಲಿ ಕಡಿಮೆ ಬೀಳ್ತದಲ್ಲ ಅದು ಇನ್ನೊಂದು ತಾಡ್ಪತ್ರಿಗಳು ಅಲ್ಲಿಂದ ಶುರು ಮಾಡಿ ಹಿಂಗೆ ಜಾಯಿಂಟ್ ಮಾಡಿಬಿಡ್ತಾರೆ. ನಾವೊಂಥರ ಏನು ಲ್ಯಾಮಿನೇಷನ್ ಮಾಡ್ತೀವಲ್ಲ ಅಣ್ಣ, ಏನು ಇವು ಕಾಗದ ಪತ್ರಗಳಿಗೆ ಅದು ಆ ಥರ ಇದನ್ನು ಒಂದಕ್ಕೊಂದು ಇವು ಸೇರಿಸಿ ಇದಕ್ಕೆ ಒಂದು ಮಷಿನ್ ಇರ್ತದೆ ಸಣ್ಣ, ಆ ಮಷಿನ್ ಹಾಯಿಸಿ ಅದು ಟೈಟ್ ಕುಂದಿರಿಸ್ಬಿಡ್ತಾರೆ. ಹಿಂಗಾಗಿ ಇದೆಲ್ಲ 3-4 ಸೇರಿ ಒಂದೇ ಥರ ಕಾಣ್ಸಂಗೆ ಆಗ್ಬಿಡ್ತದೆ. ಇಷ್ಟೆಲ್ಲ ತಾಡಪಲ್ಲಿನ ಹಾಕ್ತೀರಿ, ಹಾಂ ಹೊಂದಿಸ್ತೀರಿ, ಎಲ್ಲ ಪ್ರಾಪರ್ ಆಗಿ ಅರೇಂಜ್ಮೆಂಟ್ ಸೀಲಿಂಗ್ ಮಾಡ್ತೀರಿ. ಹಾಂ. ಇನ್ ಕೇಸ್ ಎಲ್ಲ ಹೊಂದಿಸಿದಾದ್ಮೇಲೆ ನೀರ್ ಏನಾದ್ರು ಲೀಕೇಜ್ ಆಗ್ಲಿ ಪೋಲ್ ಆಗತ್ತ ತಾವೇನ್ ಮಾಡ್ತೀರಿ? ಕರೆಕ್ಟ್ ಅಣ್ಣ. ಲೀಕೇಜ್ ಆಗ್ತಾವ. ಏನಂದ್ರೆ ಈ ಭಾಳ ಎಲ್ಲರೂ ನಾವು ಮಷಿನರಿ ಮೋಟ್ರುಗಳು ಬಿಡ್ತೇವಲ್ಲ ಒಳಗೆ ನೀರು ಜಾಗಕ್ಕೆ, ಅದು ನಾವು ಬಿಡ ಮುಂದಾಗಲಿ ಎಲ್ಲರೂ ಹತ್ತಿರ್ತಾವ, ಸ್ವಲ್ಪ ಏನತ್ತೀವಿ ನಾವು ಕೊಂಚ ಹತ್ತಿರ್ತಾವ. ಅವಾಗ ಅಲ್ಲಿ ಅಥವಾ ನಾವು ಹತ್ತಿ ಇಳಿಬೇಕಾದ್ರೆ ಏನಾರ ಆಗಿರ್ತಾವ, ಫುಲ್ ಸಣ್ಣ ಪಂಟ ಆತವ. ಅದಕ್ಕೆ ಏನಂದ್ರಣ ಇದೇ ಥರದ ಅವ್ರದ್ದು ಸ್ವಲ್ಪ ಪ್ಯಾಚ್ ಸಿಗ್ತಾವ. ಈಗ ನಾವು ಹೆಂಗೆ ಒಂದು ಸೈಕಲ್ ಗಾಲಿ ಪಂಚರ್ ಆದ್ರೆ ಅದೇ ಕ್ವಾಲಿಟಿದು ಅಲ್ಲಿ ಒಂದು ಸ್ವಲ್ಪ ತಿಕ್ ಹೆಂಗೆ ಹಚ್ತಾರಲ್ಲ, ಅದೇ ಸೇಮ್ ಅವರೇ ಸ್ಪೆಷಲ್ ಬರ್ತಾರೆ, ನಮಗೆ ಬರಲ್ಲ ಅದು ಮಾಡಕ್ಕೆ. ಅದೇ ಸೇಮ್ ಮೊದಲು ಒಂದು ಮಷಿನ್ ಏನು ತಂದಿರ್ತಾರಲ್ಲ ಜಾಯಿಂಟ್ ಮಾಡಕ್ಕೆ, ಆ ಥರ ಮಷಿನ್ ತಂದು ಅದಕ್ಕೆ ಎಷ್ಟು ಹೋಗ್ಯದ ಅಷ್ಟು ಪ್ಯಾಚ್ ಹಚ್ಚಿ ಅದಕ್ಕೆ ಕ್ಲೋಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅದು 100% ವರ್ಕ್ ಆಗ್ತದೆ. ವರ್ಕ್ ಆಗ್ತದೆ. ತಾಡ್ಪಲ್ಲಿನೆಲ್ಲ ಪ್ರಾಪರ್ ಆಗಿ ಅರೇಂಜ್ಮೆಂಟ್ ಮಾಡ್ಕೊಂಡಾಯ್ತಾ, ಪೋಲ್ಗಳ ಬಗ್ಗೆ ವಿಚಾರ ಮಾಡಿ ಆಯ್ತಾ. ಇವಾಗ ಒಂದ್ ವೇಳೆ ಇವಾಗ ಈ ತರ ದಂಡಿ ಬಂದಿರುತ್ತಲ್ಲ, ಈ ಒಡ್ಗಳಾಗಿರ್ಬೋದು, ಈ ತಾಡ್ಪಲ್ಲಿನ ಬಗ್ಗೆ ಯಾವ ತರ ಕಾಳಜಿ ವಹಿಸ್ಬೇಕು? ಇದು ಹೆಂಗಂದ್ರಣ ಒಡ್ಡು ಒಂದೇದು ನಾವು ಹೆಂಗೆ ಹಾಕ್ಬೇಕಂದ್ರೆ ಈ ನಮ್ದು ಎಷ್ಟು ಗಾತ್ರದ ಮೇಲೆ ಮಾಡಿ ಅದ್ರ ಪ್ರಮಾಣ ನೀನು ಒಡ್ಡು ಹಾಕ್ಬೇಕು. ಇದು ಒಡ್ಡು ಅಂದ್ರೆ ಈ ಎಷ್ಟು ಗುಮ್ಮದ, ಇದಕ್ಕೆ ಎಷ್ಟು ಪಿಂಡ ಬೇಕು, ಯಾಕಂದ್ರೆ ನೀರು ಗಾತ್ರ ಭಾಳ ನೀರು ಸ್ಟೋರೇಜ್ ಭಾಳ ಹಿಡಿತದಲ್ಲ, ಅದು ಒತ್ತಡ ತಡೆಯಕ್ಕೆ ಇದು ಭಾಳ ಬಿರ್ಸ್ಬೇಕಣ್ಣ ಇದು ಒಡ್ಡು. ಅದರದ ಒಂದು ನೀರೇಜ್ನಿಂದ ಗುಮ್ಮದ ಪ್ರಕಾರ ನೀರೇಜ್ ಸ್ಟೋರ್ ಆಗ್ತದಲ್ಲ, ಅದರ ಬೇಸ್ ಮೇಲೆ ನೀನು ಇದನ್ನ ಇವು 4 ವಾಲ್ಗಳ ನಿರ್ಮಾಣ ಮಾಡ್ಬೇಕಣ್ಣ. ನೀನು ಬಾರ್ಡ್ರ್ಗಳು ಏನು ಒಡ್ಡಿ ಹತ್ತಿವಲ್ಲ ಇವು ನೀನು ನಿರ್ಮಾಣ ಮಾಡಬೇಕು. ಅದು ನಿರ್ಮಾಣ ಮಾಡಿದ್ಮೇಲೂ ಈ ಕಾಗದ ಹಾಕಬೇಕಾದ್ರೆ ಭಾಳ ಶಾಣೆತನ ಬೇಕಣ್ಣ. ಸುಮ್ಮ ಈಗ 4 ಕಾಗದ ತಂದು ಹಿಂಗೆ ಹಾಕೋದಲ್ಲ, ಈ ಹಾಕೋ ಟೈಮಿಗೆ ಏನು ಮಾಡ್ತಾರಣ್ಣ, ಇಲ್ಲಿಂದ ಏನು ಕಾಗದ ಶುರು ಮಾಡ್ತಾರಲ್ಲ ಹಾಕಂಬಂದ, ಇಲ್ಲಿ ಕಾಗದ ಏನು ಶುರು ಮಾಡ್ತಾರಲ್ಲ ಹಾಕಂಬಂದ, ಇಲ್ಲಿ ಒಡ್ಡು ಇರ್ತದ. ಈ ಒಡ್ಡನ್ನ ಮೊದಲು ಇಲ್ಲಿ ಹಡ್ಕೋತಾರ ಅವರು. ಒಂದೊಂದು ಫೂಟ್ ಹಿಂಗೆ ಹಡ್ಕೋತಾರ. ಈ ಒಂದೊಂದು ಫೂಟ್ ಹಡ್ಕೊಂಡು ಈ ಕಾಗದ ಇದ್ರೊಳಗೆ ಸಿಗ್ಬೇಕಣ್ಣ. ಇಲ್ಲೇನಂದ್ರೆ ಇದ್ರದ್ದು ಇಲ್ಲೇ ಟೈಟ್ ಆಗಿರ್ತದ. ಇಲ್ಲಿ ಟೈಟ್ ಆಯ್ತಂದ್ರೆ ಇದು ಬಂದೋಬಸ್ತ್ ಆಗಿರುತ್ತೆ. ಅದು ಯಾವಾಗ ಮಾಡ್ಬೇಕಪ್ಪ, ಪೂರಾ ನೀರ ಕಂಪ್ಲೀಟ್ ತುಂಬದ ಬಳಿಕ ಇದು ಕೆಲಸ ಮಾಡ್ಬೇಕ್ರಿ. ಯಾಕಂತ ಹೇಳಿದ್ರೆ ಈ ಮೊದಲು ಕಾಗದ ಹಾಕಿ ಇದು ಟೆಂಪರರಿ ಒಂದೊಂದು ಚೀಲ ಇಡ್ತೇವ್ರಿ, ಸಿಮೆಂಟಿನ ಚೀಲ ಇಟ್ಟಿರ್ತಾರ ಬರೇ. ಅದು ನೀರ ಎಷ್ಟು ಒಜ್ಜಿ ಕಾಗದ ಜಕ್ಕೋತಾರ ಲೆವೆಲ್ ಒಳಗೆ ಜಕ್ಕೋತ. ನಾವು ಮೊದಲು ಮಾಡಿದೇವ ಅಂದ್ರೆ ಕಾಗದ ಲೋಡ್ ಬೀಳ್ತಾರ. ಎಷ್ಟು ಬೇಕಾದ್ರೂ ಜಕ್ಕೊಂಡಿರ್ತದ ಒಳಗೆ. ಸೊ ಅದು ನಮ್ಗೆ ಗೊತ್ತಾಗಿರ್ತದೆ, ಇಟ್ಟೆ ಅದಕ್ಕೆ ಹತ್ತದ ಹೊಂಡ ತುಂಬ. ಆಮೇಲೆ ನಾವು
ಫುಲ್ ಟೈಟ್ ಮಾಡ್ಕೊಂಡು ಇದನ್ನ ಭೂಮಿ ಒಳಗೆ ಹಾಕಿ ಒಂದ್ ಸ್ವಲ್ಪ ಅಗದು ಭೂಮಿ ಒಳಗೆ ಹಾಕಿ ಅದ್ರ ಮ್ಯಾಲ ಮಣ್ಣು ಜಗ್ತಾರೆ ಮುಚ್ಚಿ ಇದನ್ನ ಗಟ್ಟಿ ಮಾಡಿ. ಇಷ್ಟೆಲ್ಲ ಮಾಡಿ ಆಯ್ತಾ, ಇವಾಗ ಇದರಿಂದ ನಾವು ಹೊಲಗಳಿಗೆ ನೀರ್ ಹರಿಸ್ಬೇಕಾ, ಇನ್ಲೆಟ್ ಔಟ್ಲೆಟ್ ಮಾಡ್ಕೋಬೇಕಲ್ಲ, ಅದು ಆ ತರ ಮಾಡ್ಕೋಬೇಕಂದ್ರೆ ಏನ್ ಅವಶ್ಯಕ ಮಾಡೋ ಉದ್ದೇಶನ ಅದು. ನೀರ ಒಳ ಹರಿವಿಕೆ ಹೆಂಗ್ ಮಾಡ್ಕೋಬೇಕು, ಇಲ್ಲಿಂದ ನೀರ ಹೊರಗೆ ಹೆಂಗ್ ತೆಗಿಬೇಕು, ಅದು ಭಾಳ ಇಂಪಾರ್ಟೆಂಟ್. ಅದೆಲ್ಲ ಹೇಳೋ ಪ್ರಕಾರ ನಾವು ಇದಕ್ಕೆ ಬಳಿಯಿಂದ ನೀರು ಹಾಕ್ತೀವಿ ಒಳ ಹರಿವು, ಅದರಿಂದ ಸ್ಟೋರೇಜ್ ಮಾಡ್ಕೊಳಕ. ಮತ್ತು ಇನ್ನೊಂದು ಬೋರಿಂದ ಮಾಡ್ತೀವಿ. ಇವಕ್ಕೆ ಏನು ಮಾಡ್ಬೇಕಂದ್ರೆ ಅಲ್ಲಿ ಏನು ಕಾಣಿಸ್ತಿಲ್ಲ ಅಣ್ಣ, ಅಲ್ಲಿ ಅವು ಪೈಪ್ಲೈನ್ ವ್ಯವಸ್ಥೆ ಇದೆ ಅಣ್ಣ, 4 ಇಂಚಿನ ಪೈಪ್ಲೈನ್ ವ್ಯವಸ್ಥೆ ಇದೆ. ನಮಗೆ ನೀರು ಒಳಗೆ ಖಾಲಿಯಾಗಿತ್ತು ಬಿಡ್ಬೇಕಂದ್ರೆ ಅಲ್ಲಿ ಮುಖಾಂತರ ಅವು ನೀರು ಅಲ್ಲಿ ಬಿಡ್ತೀವಿ. ಮತ್ತು ಇನ್ನೊಂದು ಸಣ್ಣ ಬೋರಿನ ವ್ಯವಸ್ಥೆನೂ ಇದೆ. ಮತ್ತು ಇಲ್ಲಿಂದ ನೀರು ಹೊರಗೆ ನಾವು ಬೆಳೆಗಳಿಗೆ ತೊಗೋಬೇಕು. ನಮ್ಮ ಹೇಳ್ದಂಗೆ ಕಬ್ಬು ಅವಲ್ಲ, ಈ ಕಡೆ ಕಬ್ಬು ಅವ, ದಾಳಿಂಬೆ ಅದಾವ, ತೊಗರಿ ಅದಾವ, ಮೆಕ್ಕೆಜೋಳ ಅದಾವ, ಈರುಳ್ಳಿ ಅದಾವ, ಈಗ ಸದ್ಯಕ್ಕೆ ಮುಂಗಾರಿ ಬೆಳೆ ಅದಾವ. ಈಗ ಹೊರಗೆ ತೊಗೋಬೇಕಂದ್ರೆ ಒಳಗೊಂದು ಮೋಟ್ರ್ ಬಿಟ್ಟಿರ್ತೇವೆ, ನೀರಿನ ಒಳಗಿಂದ ಒಂದು ಮೋಟ್ರ್ ಬರ್ತದೆ. ನಮ್ಮದು ಇವಾಗ ಇಲ್ಲಿ 7.5 ತಾಕತ್ HP 7.5. ಇಲ್ಲಿಂದ ಹೊರಗೆ ನೀರು ಹೊರಗೆ ಆಗ್ತದೆ. ಮುಂದೆ ಎಲ್ಲ ಹೊಳಗಳಿಗೆ ಅದು ಅದನ್ನು ಈಗ 1 ಕಿಲೋಮೀಟರ್ ಆಲ್ರೆಡಿ ಚಲ್ತಿ ಅದ ರೀ. ಈಗ ಇಲ್ಲಿಂದನು ಮತ್ತೆ ಈಗ ಹೆಂಗ್ ಈ ಕಡೆ ತಂದಿವಲ್ಲ ಬೋರ್, ಇದು ಹಳಿದು ಇಲ್ಲಿಂದ ಮುಂದೆ ಒಂದು 500 ಮೀಟರ್ 1 ಕಿಲೋಮೀಟರ್ ನೀರು ಹೋಗ್ತಾವ ಅಂತಂದ್ರೆ. ಇಲ್ಲೊಂದು ನಂಗೆ ಡೌಟ್ ಬರ್ತಾ ಇದೆ, ಏನಪ್ಪಾ ಅಂತಂದ್ರೆ ಮೋಟರ್ನ ಇಲ್ಲಿ ಬಿಡ್ತೀರಾ ಅಥವಾ ಮೋಟರ್ ಹೊರಗಡೆ ಇರತ್ತಾ? 2 ಥರ ಮೋಟರ್ ಇರ್ತಾವ. ಒಂದು ನೀರಿನ ಒಳಗಡೆ ಇರ್ತಾವ, ನೀರಿಂದ ಹೊರಗಡೆ ಮ್ಯಾಲ ಕುಂದ್ರಿಸಿ ಮಾಡೋದು. ಅದು ನೀರಿನ ಹೊರಗಡೆ ಇದ್ದ ಮೋಟರ್ ಸಕ್ಸಸ್ ಆಗ್ಲಿಲ್ರಿ ನಮಗ. ಅದು ಮತ್ತೆ ಹೊಳೆ ಕಂಪ್ನಿಗೆ ವಾಪಸ್ ಕೊಟ್ರಿ, ನೀರಿನ ಮೋಟರ್ ತಂದೆವು. ಅದು ಯಾಕಂದ್ರೆ ಲೋಡ್ ಮೇಲೆ ಡಿಪೆಂಡ್, ನೀರು ಗುಮ್ಮು ಮೇಲೆ ಡಿಪೆಂಡ್. ಅದಕ್ಕೆ ನಾವ್ ಏನ್ ಮಾಡಿದ ನೀರಿನ ಒಳಗಿನ ಮೋಟರ್ ತಂದೇವ. ಅದಕ್ಕೆ ನಾವು ಯೂಶಲಿ ಕಪಿ ಮೋಟರ್ ಅಂತೀವಿ ಕಡೆ ಅಂದ್ರೆ ನೀರ್ ಒಳಗೆ ಇರೋದಕ್ಕೆ ಕಪಿ ಮೋಟರ್. ಅದು 7.5 HP ಕೆಪಾಸಿಟಿ ಅದ. ಈಗ ಇದು ನಮ್ಗೆ ಚಲೋ ಅನ್ಸ್ಯಾದ. ಅನ್ಸ ಮ್ಯಾಗಿಂದು ದಾದ ಮೋಟರ್ ತಂದಿದ್ದೇವ್ರಿ. ಅದು ದಾದ ಮೋಟರ್ ಏನ್ ಮಾಡಕತ್ತು, ನೀರ್ ಭಾಳ ಹೊಡ್ಲಿಕತ್ತಾರ. ಲೋಡ ಹೊಡೆದು ನಮಗ ನೀರ್ ಅಂದ್ರೆ 8 ಎಕರೆ ಒಟ್ಟು ವಾಲ ಹೊಡ್ಲಿಕ್ಕತ್ತು. ಇಲ್ಲಿ ನೀರ್ ಅಲ್ಲಿ ಏನ್ರಿ ನಾವು ಬೆಳಿಗ್ಗೆ ಉಣಸ್ಕೋಬೇಕಾಯ್ತಪ್ಪ, ಇಬ್ರು ನೀರ್ ಉಣಸಲಾರೆ ಭಾಗಿಲ್ಲ. ನಮ್ಮನ್ನ ಪ್ರಾಬ್ಲಮ್ ಬರ್ಲಿಕ್ಕತ್ತ. ಹೊರಗೆ ಬಾಳ ಸ್ಪೀಡ್ ಹೊಂಟದ. ಅವಶ್ಯಕತೆಯಲ್ಲಿ 8 ಎಕರೆಗೆ ಬಾಳ ಸ್ಪೀಡ್ ನೀರ್ ಎಟ್ ಎ ಟೈಮ್. ಅಲ್ಲಿ ನಮಗೆ ಉಣಸಕ್ ಇಬ್ರು ಬೇಕಾಯ್ತು. ಸತತ್ ಇಬ್ರು ಚಾಲು ಮಾಡಿದ್ಕೂಲ ಇಬ್ರು ನೀರಿಗೆ ಬೇಕಾಯ್ತು. ಮತ್ತ ಇಲ್ಲಿ ಲೈನ್ ಒಂದು ಪ್ರಾಬ್ಲಮ್ ಬೀಳ್ಕತ್ರಿ, ಮೋಟರ್ ಲೋಡ್ ತೊಳಗತ್ತು. ಅದು ಕ್ಯಾನ್ಸಲ್ ಮಾಡಿದೇವ್ರಿ. ಕ್ಯಾನ್ಸಲ್ ಮಾಡಿ 7.5 ಮೋಟರ್ ಕಪಿ ಮೋಟರ್ ತಂದು ಬಿಟ್ಟಿದ್ರಿ. ಈಗ ಬರಾಬರಿ ಹೊಂದಾಣಿಕೆ ಆಗ್ಯದ. ಕೆಲವೊಂದು ಟೈಮ್ ಮಳೆಗಾಲದಲ್ಲಿ ಮಳೆ ಬರುತ್ತೆ, ಮಳೆ ನೀರು ಸ್ಟೋರ್ ಮಾಡ್ಬೇಕಂದ್ರೆ ಅಲ್ಲಿ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಆ ಥರನೂ ನಾವು ಮಾಡಲ್ಲ ನಮ್ಮ ಮಳೆ ನೀರು ಸಂಗ್ರಹ. ಈಗ ನಮ್ಮ ಮಾಡ್ತೀವಿ. ಮಳೆ ನೀರು ಸಂಗ್ರಹ ರೈತರು ಮಾಡ್ತಾರೆ. ಅವ್ರಲ್ಲಿ ಪೈಪ್ಲೈನ್ ವ್ಯವಸ್ಥೆ ಇರಲ್ಲ, ಬೋರ್ವೆಲ್ ನೀರು ಇರಲ್ಲ. ಮಳೆ ನೀರು ಆಗಿರೋದು ಸಂಗ್ರಹಣೆ ಮಾಡಿ ಹೊಂಡಕ್ಕೂ ಸ್ಟೋರೇಜ್ ಮಾಡ್ತಾರೆ. ಬಟ್ ನಾವು ಆ ಥರ ಈಗ ಮಾಡ್ತಾ ಇಲ್ಲ. ನಮ್ಮಲ್ಲಿ ಆ ಥರ ಸಿಸ್ಟಮ್ ಇಲ್ಲ ಈಗ. ಕೆಲವೊಂದು ಟೈಮ್ ನಾವು ಹೊಳೆಯಿಂದ ಅಥವಾ ನದಿಯಿಂದ ನೀರನ್ನು ತೊಗೊಂಡ್ಬರ್ತೇವೆ, ನೀರು ಬಿಡ್ತೇವೆ. ಕೆಲವೊಂದು ಟೈಮ್ ಇದರಿಂದ ಓವರ್ಫ್ಲೋ ಆಗೋ ಕಂಡೀಷನಲ್ಲಿ ಏನು ಮಾಡ್ಬೇಕು? ಓವರ್ಫುಲ್ ಕಂಡೀಷನ್ ಆಯ್ತು ನಾವು ಇಲ್ಲೇ ಇರ್ತೇವ್ರಿ. ನೀವು ಓವರ್ಫುಲ್ ಅಂದ್ರೆ ಹೊರಗೆ ಚೆಲ್ತದ ಅಂತ ಹೇಳ್ತಿರಲ್ಲ, ನಾವು ಇನ್ನೂ ಒಂದು 2 ಫೂಟ್ ಇರ್ಲಿಕ್ಕೆ ಮಳೆಗಾಲದಾಗ ಇತ್ತಪ್ಪ ಅಂದ್ರೆ ಒಂದು 2 ಫೂಟ್ ಕಮ್ಮಿ ಇಡ್ತೇವ್ರಿ. ಕಮ್ಮಿಟ್ಟು ಮೋಟರ್ ಬಂದ್ ಮಾಡ್ತೇವ್ರಿ. ರೂಢಿ ಇರ್ತದ್ರಿ. ಮತ್ತೆ ಬಾಳೆ ಮೇಲೆ ಓವರ್ಫುಲ್ ಆಯ್ತು ಅಂದ್ರ ಇಂತಿಷ್ಟು ಇವತ್ತು ಕರೆಂಟ್ ಇರ್ತಾವ, 4 ತಾಸು ಕರೆಂಟ್ ಇತ್ತಂದ್ರ 4 ತಾಸು ಕರೆಂಟಿಗೆ 1 ಫೂಟ್ ನೀರು ಮ್ಯಾಲೆ ಇರ್ತದೆ ದಿನಾನ ಬಿಟ್ರು. ಈಗ ಒಂದು ಸ್ವಲ್ಪ ಮ್ಯಾಲೆ ಬಂದಿತ್ತಂದ್ರೆ ಅವ್ರಿಗೆ ಒಂದು ಅಂದಾಜು ಇರ್ತದೆ ಇವತ್ತು ಮ್ಯಾಲೆ ಬರಬಹುದು ಅಂತ. ಆ ಟೈಮ್ನ ಮೋಟ್ರ್ಗಳು ಬಂದ್ ಮಾಡ್ಬೇಕು ಅಂತಂದ್ರೆ ಬಂದನು ಮಾಡ್ತೇವ್ರಿ ಸರ. ಮತ್ತೊಂದು ಏನ್ ಮಾಡ್ತೇವೆ, ಅಷ್ಟು ಓವರ್ಫುಲ್ ಆಯ್ತು ನಮ್ಗೆ ಅಲ್ಲಿ ಹೋಗೋದ ಆಗ್ಲಿಲ್ಲ ಅಂದ್ರ ಇಲ್ಲೊಂದು ಎಕ್ಸ್ಟ್ರಾ ಪೈಪ್ ಇಟ್ಟಿರ್ತೇವೆ. ಜಗದೀಶ್ಕಿ ಅಂದ್ರೆ ಬಾಜು ಗಟ್ರಕ್ ಬಿಟ್ಟು ಬಿಡ್ತೇವೆ. ಆದ್ರೆ ಈ ಹೊಂಡಕ್ಕೆ ನಾವು ನೀರು ಒಂದಿನ ಹಾರ್ಗೊಟ್ಟಿಲ್ಲ. ಅದು ಬಹಳ ನಾವು ಕಾಪಾಡಬೇಕು. ಯಾಕಂದ್ರೆ ಇನ್ ಕೇಸ್ ನೀರು ಹೊರಗೆ ಹೋಯ್ತಂದ್ರೆ ಹೊಂಡ ಡ್ಯಾಮೇಜ್ ಆಗೋ ಸಾಧ್ಯತೆ. ಅದು ಮಾನ ಜಾಗ್ರತೆ. ನಾವು ಇನ್ನ ಅರ್ಧ ಫೂಟ್ ನಾವು ಹೊಂಡಿ ನೀರು ಇರ್ತದಲ್ಲಕ್ಕೆ ಬಂದ್ ಮಾಡ್ಬೇಕು ಹಾರ್ಲಕ್ಕ. ಅದು ಬಹಳ ಜಾಗ್ರತೆ ವಹಿಸ್ಬೇಕು. ನಾವು ಮಳೆಗಾಲ ಟೈಮ್ ಕಟ್ ಮಾಡಿದೆವು, ಮಳಿ ಬಂದು ಹೊಡಿತ ನಾವ್ ಎಲ್ಲರೂ ಊರಿಗೆ ಹೋಗಿರ್ತೇವ್ರಿ. ಆಳಾಗಿ ಇಲ್ಲಿ ಯಾರು ಇರಲ್ಲ. ಅದು ನಾವು 2 ಫೂಟ್ ಡಿಫ್ರೆನ್ಸ್ ಇಟ್ಟೆ ನಾವು ಹೊಂಡ ಮಳೆಗಾಲಕ್ಕೆ ಬಂದ್ ಮಾಡ್ಕೋಬೇಕು. ಹೊಂಡದ ಸುತ್ತ ಈ ತರ ಗೋಡೆಗಳನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಇದ್ರ ಸುತ್ತಲೂ ಯಾವ್ದಾದ್ರು ನಾವು ಗಿಡಗಳನ್ನ ನೆಡ್ಬೋದಾ? ಹೊಂಡದ ಪಕ್ಕನೆ ನೆಡಬಹುದಣ್ಣ. ಬಟ್ ಅದರಿಂದ ಅನುಕೂಲವ ಅನಾನುಕೂಲಗಳು ಅದಾವ. ಈಗ ಅನುಕೂಲಗಳಂದ್ರ ಒಳ್ಳೆ ಗಿಡಗಂಪಿ ಅಥವಾ ಹಣ್ಣು ಹಂಪಲುಗಳು ಮಾಡಿದ್ರೆ ಬಹಳ ಒಳ್ಳೇದದು. ಸಣ್ಣ ಗಿಡ ರೀ, ಸಣ್ಣ ಹಣ್ಣು ಹಂಪಲ ಇಂಥವು ಅದು ಭಾಳ. ಬಟ್
ಬಹಳ ದೊಡ್ಡ ಗಿಡಗಳು ಏನು ಬೇರುಗಳು ಬಿಡ್ತಾವ. ಬೇರ್ ಗಿಡ ಬೆಳದ್ರಿ ಮತ್ತ ಟೊಂಗಿ ಗಾಳಿ ಬಿಟ್ಟತ್ನ ಒಯ್ದು ಒಳಗ್ ಮುರಿದ್ ಬೀಳ್ತದ ಅಂತ ಗಿಡ ಹಚ್ಚಬಾರ್ದ್ರಿ. ಹಣ್ಣ ಹಂಪಲ ಸಣ್ಣ ಗಿಡ ಮುಳ್ಳಿನ ಗಿಡ ಇರಬಾರ್ದ್ರಿ. ಮುಳ್ಳಿನ ಗಿಡ ಗಾಳಿಗೆ ಹೋಗಿ ಮುಳ್ಳಲ್ಲಿ ಟಚ್ ಆಯ್ತಂದ್ರ ಅದು ಡ್ಯಾಮೇಜ್ ಆಗುತ್ತೆ. ಇಂತ ಇಲ್ಲಿ ಯಾವ ನೋಡ್ರಿ ಗಿಡ ಈ ಸದ್ದ ಚಕ್ಕು ಗಿಡ ನೋಡ್ರಿ ಇಲ್ಲಿ ಚಕ್ಕು ಗಿಡ ಮೈನ್ ಗಿಡ ಇಂತ ಹಣ್ಣಿನ ಸಣ್ಣ ಗಿಡ ಇರ್ತಾವ್ರಿ. ಇವ್ ಬೈನ್ ಗಿಡ ಇವೇನು ಆಗಲ್ಲ. ಜಾಲಿ ಗಿಡ ಸರ್ಕಾರಿ ಜಾಲಿ ಇಂಥವು ಇರಬಾರ್ದ್ರಿ ಹಣ್ಣಿನ ಸುತ್ತ. ಸಣ್ಣ ಸಣ್ಣ ಹಣ್ಣಿನ ಗಿಡ ಹಚ್ಚಿರ ನಡೀತದೆ. ಬೇವಿನ ಮರ ಆಲದ ಮರ ಹಚ್ಚಿದ್ರೆ ಏನ ಪ್ರಾಬ್ಲಮ್ ಆಗ್ತದೆ. ಅದು ಟೊಳ್ಳೆ ಗಿಡ ದೊಡ್ಡದ್ ಬೆಳೀತದೆ. ಇದನ್ನು 20-30 ವರ್ಷ ನಾವು ಎಷ್ಟು ಯೂಸ್ ಮಾಡ್ತೀವಿ. ಇವತ್ತು 100 ವರ್ಷ ಆದ್ರೂ ಬಾಳೆ ಮಾಡ್ಕೋಬೇಕು. ಇದಕ್ಕೆ ಅಂತಳೆ ಗಿಡ ದೊಡ್ಡದಾಗ್ತದೆ. ಅದು ಗಾಳಿಗೆ ಟಂಗೆ ಮುರಿದ್ ಬಿಟ್ಟ ಕಾಗದ ಹರಿದು ಬಿಡ್ತದೆ. ಅದು ಕಾಗದ 10 ವರ್ಷ 15 ವರ್ಷ ಬರ್ತದೆ. ಬೇವಿಂದು ಹುಂಚಿನಕಾಯಿದು ತಪ್ಪಲ ಕಾಯಿಗಳು ಬಹಳ ಅದು ಬಿದ್ದು ನೀರು ಹೊಲಸು ಮಾಡ್ತದೆ. ಇವಾಗ ಹೊಂಡ ಮಾಡೋದ್ರ ಬಗ್ಗೆ ಮಾತಾಡಿದ್ವಿ, ಅದು ಹೊಂಡ ರೆಡಿ ಮಾಡೋದ್ರ ಬಗ್ಗೆ ಮಾತಾಡಿದ್ವಿ, ತಾಡ್ಕಲಿನ ಬಗ್ಗೆ ಮಾತಾಡಿದ್ವಿ. ಪ್ರತಿಯೊಂದು ನೀರಿನ ಸಂಗ್ರಹಣೆ, ನೀರಿನ ಮೂಲ, ಆದ್ಮೇಲೆ ನೀರ ಸ್ಟೋರೇಜ್ ಮಾಡೋದಾಯ್ತ, ಪೋಲ್ ಆಗೋದಾಯ್ತ, ನೀರು ಹೊರಗಡೆ ಹೋಗೋದಾಯ್ತ, ಓವರ್ಫ್ಲೋ ಆಗೋದಾಯ್ತ, ಇನ್ಲೆಟ್ ಔಟ್ಲೆಟ್ ಬಗ್ಗೆ ಎಲ್ಲಾನು ಮಾತಾಡಿದ್ವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹೊಂಡ ನಿರ್ಮಾಣ ಮಾಡ್ಬೇಕಂದ್ರೆ ಸರ್ಕಾರದಿಂದ ನಮ್ಗೇನಾದ್ರು ಅನುಮತಿ ಬೇಕಾ? ನನಗ ತಿಳಿದೋರ ಮಟ್ಟಿಗಣ ಈ ಹೊಂಡ ಮಾಡಕ್ ಅನುಮತಿ ಏನಿಲ್ಲ ಸದ್ಯಕ್ಕೆ. ನಾವು ಇದು ಮಾಡ್ಬೇಕಾದ್ರೆ ಏನು ಅನುಮತಿ ತಗೊಂಡ್ ಬಂದಿಲ್ಲ ಗೌರ್ಮೆಂಟ್ ಕಡೆಯಿಂದ. ಈ ಹೊಂಡಗಳ ನಿರ್ಮಾಣ ಮಾಡ್ಬೇಕಂತಂದ್ರ ಅದಕ್ಕಿಂತ ಪೂರ್ವದಲ್ಲಿ ನಾವು ಯಾವ್ದಾದ್ರು ದಾಖಲೆಗಳನ್ನ ರೆಡಿ ಮಾಡ್ಕೋಬೇಕಾ? ಇಲ್ಲ, ದಾಖಲೆಗಳು ಏನು ನೀನು ಹೊಂಡ ಮಾಡಕ್ಕೆ ಬೇಕಾಗಿಲ್ಲಣ್ಣ. ಬಟ್ ನೀನು ಸರ್ಕಾರದ ಯೋಜನೆ ಅಡಿಯಲ್ಲಿ ಏನಾದ್ರೂ ಲಾಭ ತಗೋಬೇಕು, ರಿಟರ್ನ್ ಅಮೌಂಟ್ ತಗೋಬೇಕು, ನಾವು ಈ ಥರ ಮಾಡಿ ಕೆಲವೊಂದು ಸೌಲಭ್ಯಗಳದ ಹೊಂಡ ರೈತರಿಗೆ ಮಾಡೋ ಸಂಬಂಧ ಅದನ್ನ ನೀನು ತಗೋಬೇಕಂದ್ರೆ ನೀನು ದಾಖಲೆಗಳನ್ನು ರೆಡಿ ಮಾಡ್ಕೋಬೇಕು. ಈ ದಾಖಲೆಗಳು ಏನೇನು ಬೇಕು ಅಂದ್ರೆ ಈ ಜಮೀನು ಯಾರಿಗೆ ಸೇರಿದ್ದು, ಎಷ್ಟು ಎಕರೆದಲ್ಲಿ ಮಾಡ್ತಿದ್ದೀರಿ, ಎಷ್ಟು ಅಳತೆ ಅದ, ಮತ್ತು ಈ GPS ಲೊಕೇಶನ್ ಇಲ್ಲಿಂದ ಅಡ್ರೆಸ್, ಮತ್ತು ಈ ಕೋಆರ್ಡಿನೇಟ್ ಸೆಟ್ ಅದ, ಈ ಅಂತರ ಎಟ್ಟದ, ಹೊಲ ಎಟ್ಟು ಅದರಿಂದ ಹಾಳಾಗತ್ತದ, ಮತ್ತು ಯಾವ ಪ್ರಮಾಣ ಕಾಗದ ಹಾಕ್ಲತ್ತೀರಿ, ಎಷ್ಟು ಗೇಜಿಂದ ಹಾಕ್ಲತ್ತೀರಿ. ಇದಕ್ಕೂ ಒಂದು ರೂಲ್ಸ್ ಅದ. ಮಿನಿಮಮ್ 400 ಗೇಜ್ ಇದ್ರೇ ಅದು ಸಬ್ಸಿಡಿ ಒಂದು ಪಾಸ್ ಆಗುತ್ತೆ. ಮತ್ತು ಯಾವ ಕಾಗದ ಹಾಕ್ಲತ್ತೀರಿ, ಯಾವ ಕಂಪ್ನಿ ಹಾಕ್ಲತ್ತೀರಿ, ಮತ್ತು ಇದಕ್ಕೊಂದು ಸಂಘ ಮಾಡ್ಬೇಕಣ್ಣ. ನೀನು ಸುತ್ತಮುತ್ತಲ ರೈತರು ಸೇರ್ಕೊಂಡು ಒಂದು 10ರಿಂದ 11 ಮಂದಿ ಸೇರಿ ಒಂದು ರೈತರ ಸಂಘ ಈ ಥರ ನಾವು ಅನುಕೂಲ ಆಗೋ ಸಂಬಂಧ ಮಾಡ್ಲತ್ತೀವಿ ಅಂತ ಹೇಳಿ ಒಂದು ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ್ರೆ, ಇಲ್ಲಿ ಸಂಬಂಧಪಟ್ಟ ನಮ್ಮ ತಾಲೂಕು ಲೆವೆಲ್ದಾಗ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡ್ರೆ, ಕೃಷಿ ಇಲಾಖೆದವರಿಗೆ ಇದರಲ್ಲಿ ಆಗಿರೋ ಒಂದು 50% ಅಮೌಂಟ್ ನಿಮಗೆ ಅವರು ರಿಟರ್ನ್ ಮಾಡ್ತಾರೆ. ಈ ಕೃಷಿ ಹೊಂಡ ನಿರ್ಮಾಣ ಮಾಡಕ್ಕೆ ನಮಗೇನಾದ್ರು ಕೃಷಿ ಇಲಾಖೆಯಿಂದ ಸಹಾಯಧನ ಸಿಗ್ತೈತೆ? ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಈ ಕರ್ನಾಟಕ ಸರ್ಕಾರದಿಂದ ರೈತರಿಗೆ ಪ್ರೋತ್ಸಾಹ ಮಾಡೋ ಸಂಬಂಧ ಈ ಥರ ಮಾಡಲಿ, ಅನುಕೂಲ ಆಗಲಿ ಅನ್ನೋ ಥರ ಇದರಿಂದ ನೀನು ಪ್ರಾಪರಾಗಿ ದಾಖಲೆ ಒದಗಿಸಿದಿ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರೆ. ಅದಾದಮೇಲೆ ನಿನಗೆ ಸಬ್ಸಿಡಿ ಕೊಡೋದು ಒಂದು ಪ್ರಯತ್ನ ಮಾಡ್ತಾರೆ. ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಇದು ಕೃಷಿ ಹೊಂಡಕ್ಕೆ ಅದಕ್ಕೆ ಏನಾದರೂ ಲಿಂಕ್ ಇದೆಯಾ? ಆ ಯೋಜನೆ ಇರೋದು ಉದ್ದೇಶನ ರೈತರಿಗೆ ಅನುಕೂಲ ಮಾಡೋ ಥರ, ಅವ್ರು ದಿನನಿತ್ಯ ಮಾಡೋ ಏನು ಈ ಕಸ ತೆಗಿಯೋದಾಗಲಿ, ಗೊಬ್ಬರ ಆಗಲಿ, ಅದರ ಸಂಬಂಧ ಅನುಕೂಲ. ಅವರು ದುಡ್ಡು ಹಾಕ್ತಿರ್ತಾರೆ. ಇದು 3 ಮಂತ್ಸು, 6 ಮಂತ್ಸ್ ಈ ಥರ ಇದೆಯಲ್ಲ ಸ್ಕೀಮು. ಹೊಂಡಿಗೂ ಆ ಅಮೌಂಟ್ ನೀವು ಯೂಸ್ ಮಾಡ್ಕೋಬೋದು. ಬಟ್ ನೀನು ದಿನನಿತ್ಯ ಕೃಷಿ ಚಟುವಟಿಕೆಗಳು ಮಾಡ್ಕೋಬೋದು ಅನ್ನೋದು. ಅದರಿಂದ ಹೊಂಡಿಗೆ ಅಂತ ಆ ಥರ ಏನು ಸ್ಪೆಸಿಫಿಕ್ ಇಲ್ಲ ಆ ಯೋಜನೆ. ನಮ್ಮದು ಇದು ಎಷ್ಟು ದೊಡ್ಡ ಗಾತ್ರ ಇದೆ ಅಂದ್ರೆ, ಈ ಕಡೆ ಉದ್ದ 200 ಅದ ಅಣ್ಣ, 200 ಫೂಟ. ಆಮೇಲೆ ಈ ಕಡೆ ಅಗಲ 100 ಫೂಟ್ ಅದ, 200 × 100 ಅದ. ಓಕೆ, ಈ ಗಾತ್ರದ್ದು ನಾವು ಮಾಡೀವಿ ಅಣ್ಣ. ಅಂದರೆ 200 ಫೂಟ್ ಉದ್ದ, 100 ಫೂಟ್ ಆಗಲ್ಲ, 100 ಫೂಟ್ ಆಗಲ್ಲ. ಆಳ 30 ಫೂಟ್ ರೀ. 30 ಅದ ಏನ್ರಿ? 30ರಿಂದ 35 ಅದ ಅಣ್ಣ. ಅದಾದ್ಮೇಲೆ ಮತ್ತೆ ತಾಡ್ಪಲ್ಲಿನೆಲ್ಲ ತಗೊಂಡು ಲೇಬರ್ ವರ್ಕ್ ಆದ್ಮೇಲೆ ಅದೆಲ್ಲ ಕನ್ಸಿಡರ್ ಮಾಡಿ ಅಂದಾಜು ಎಷ್ಟು ಪ್ರಾಜೆಕ್ಟ್ ಆಗ್ಬೋದು ಕಾಸ್ಟ್ ಅಣ್ಣ? ಇದು ನಾವು ಬರೇ ನೀನು ಕೇಳೋ ಪ್ರಕಾರ ಇದು ಭೂಮಿಯಿಂದ ಮಣ್ಣು ಹೊರಗೆ ಆಗೋದು, ಇಲ್ಲಿಂದ ಎಕ್ಸ್ಟ್ರಾ ಇರೋ ಮಣ್ಣ ನಮ್ಮ ಹೊಲಗಳಿಗೆ ಹಾಕೋದು, ಮತ್ತು ಇದನ್ನ ಇಲ್ಲಿ ಹಡ್ಬೇಕಾದ್ರೆ ಮಷಿನರಿ, ಕೂಲಿ ಕಾರ್ಮಿಕರ ಖರ್ಚು, ದಿನಗೂಲಿ ಅವೆಲ್ಲ ತೆಗೆದ್ರು ಈ ಒಂದು ಗಾತ್ರಕ್ಕೆ ನಮಗೆ ಬಂದಿರುವ ಮೊತ್ತ ಅಂದಾಜು 4ರಿಂದ 4.5 ಲಕ್ಷ. ಬರೀ ಇದು ಮಣ್ಣನ್ನ ಸಮತಲ ಮಾಡಿ ಹೊಂಡ ಮಾಡಕ್ಕೆ. ಅದಾದ್ಮೇಲೆ ಈ ದೊಡ್ಡ ಗಾತ್ರ ತಕ್ಕಂಗ ನಾವು ಇದು ಕಾಗದ ತಂದು ಅವರಿಗೆ ಹಾಕೋರಿಗೆ ಕರೆಸಿ ಇದನ್ನ ಹಾಕಿಸ್ಬೇಕಂದ್ರೆ ಅದೊಂದು 4 ಲಕ್ಷ ರೂಪಾಯಿ ಹೋಗ್ಯದ. ಸುಮಾರು ನಮಗೆ ಒಂದು ಅಂದಾಜು 8ರಿಂದ 9 ಲಕ್ಷ ರೂಪಾಯಿ ಈ ದೊಡ್ಡ ಗಾತ್ರ ಒಂದು ಹೊಂಡಿಗೆ ಖರ್ಚಾಗಿದೆ.
ಇಷ್ಟೊತ್ತು ನಾವು ಕೃಷಿ ಹೊಂಡದ ಬಗ್ಗೆ ಅನೇಕ ವಿಚಾರಗಳನ್ನ ಮಾತಾಡಿದೇವ್ರಿ. ಇನ್ನೊಂದೇನಪ್ಪಾ ಅಂತಂದ್ರ ಹಾ. ಸಮಯದ ಬಗ್ಗೆ ನಾವು ಕನ್ಸಿಡರ್ ಮಾಡಿದಾಗ ಈ ಕೃಷಿ ಹೊಂಡ ಇಷ್ಟೊಂದು ದೊಡ್ಡ ಗಾತ್ರ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡ್ಬೇಕಂದ್ರ ಎಷ್ಟು ಸಮಯ ಬೇಕಣ್ಣ? ಒಂದು 15 ದಿವ್ಸ ಹೋಗ್ತದ್ರಿ ಇದು ಒಟ್ಟು ರೆಡಿ ಮಾಡ್ಬೇಕಂದ್ರೆ. 15 ದಿವ್ಸ ಹ್ಯಾಂಗೆ ಹೋಗ್ತದಪ್ಪ ಅಂದ್ರೆ, ಒಂದು ಜೆಸಿಪ್ ರೀ, ಮೊದಲು ಜೆಸಿಪ್ ಸಣ್ಣ ಮಣ್ಣು ಮೆತ್ತಗಿದ್ದ ಹೊತ್ನಾಗ ಮ್ಯಾಲ ಜೆಸಿಪ್ ಹಚ್ಚಿದೇವ್ರಿ. ಅದ್ರದ್ದು ರೊಕ್ಕಿಂದ ಜರ ಸಬ್ಸಿಡಿ ಅನ್ನಿಸ್ತದ. ಯಾವಾಗ ಬಿರ್ಸತ್ ನೋಡ್ರಿ ಅವಾಗ ಹಿಟಾಚಿ ತರಿಸ್ಕೊಂಡಿದ್ದೇವ್ರಿ. ಅದು 4 ದಿನ ತರಿಸ್ಕೊಂಡಿದ್ದೇವೆ. ಎಲ್ಲಿ ಬಿರ್ಸತ್ತಲ್ರಿ ಅವಾಗ ಹಿಟಾಚಿ ತಂದು ಒಟ್ಟು ಅಡ್ಡ ಕಿತ್ತಿಕ್ಕಿಂದ್ರೆ ಸರಿಯಾಗಿ ಹಾಕೊಂಡಿದ್ದೇವ್ರಿ. ದಮ್ ಕಲ್ಲ ಇದ್ದಿದ್ದು ಒಳಗೆ ಹಾಕೊಂಡಿದ್ದೇವ್ರಿ. ಸಣ್ಣ ಮುರುಮಿನಂತೂ ದಂಡಿಗೆ ಹಚ್ಕೊಂಡಿದ್ದೆವು. ಹೆಚ್ಚಾಗಿದ ಮಣ್ಣು ಮತ್ತು ಹೊಲಗಳಿಗೆ ಒಡ್ಡಿ ಹಾಕಿದೆವು. ಮತ್ತೆ 20-30 ದಿನ ಬೇಕಣ್ಣ. ಇಲ್ರಿ 15 ದಿನದಾಗ ಫೈನಲ್ ಮಾಡಿದ್ದೇವೆ. 15 ದಿನದಾಗ ಹಿಟಾಚಿ ಜೆಸಿಪಿ ಅಂದ್ರೆ ಮಷಿನರಿ ಇದ್ರೆ ಜಲ್ದಿ ಆಗ್ತದೆ. ಇಟ್ಟು ಮಾಡಿದ್ದೇವೆ ಅಣ್ಣ. ನೀವು ಹೇಳಿರೋ ಪ್ರಕಾರ ಏನಪ್ಪಾ ಅಂತಂತಂದ್ರೆ ಈ ಕೃಷಿ ಹೊಂಡ ಏನಿದೆಲ್ಲ ಇದನ್ನ ತೆಗ್ದ ಅದನ್ನ ಮಣ್ಣನ್ನ ಒಡ್ಡು ಹಾಕೊಂಡು ಈ ತರ ಸೈಡ್ ಒಡ್ಡು ಹಾಕೊಂಡ ಅದಾದ್ಮೇಲೆ ಈ ತರ ತಾಡ್ಪಲ್ಲಿನ ತಗೊಂಡ್ ಬಂದ್ ಅದಕ್ಕೆ ಲ್ಯಾಮಿನೇಷನ್ ಮಾಡಿ ಅದಾದ್ಮೇಲೆ ಆ ತಾಡ್ಪಲ್ಲಿನ ಇದ್ರ ಮೇಲೆ ಹೊಚ್ಚಿ ಅದಕ್ಕೆ ನೀರ್ ಬಿಟ್ಟು ಆಮೇಲೆ ಈ ತರ ಸೈಡ್ ಏನ್ ಮಣ್ಣನ್ನ ಕವರ್ ಮಾಡ್ಕೊಂಡಿದ್ರಲ್ಲ ಇದು ಒಂದು ಕಂಪ್ಲೀಟ್ ಪ್ರೊಸೆಸ್ ಆಗ ಮಿನಿಮಮ್ 15 ದಿವಸ ಬೇಕಂತ. 15 ದಿವಸ ಬೇಕ್ರಿ. 15 ದಿನ ಹಾ ರೀ, 15 ದಿಂದ 20 ದಿನ ರೀ ಅಂದಾಜು. ಹಾ ರೀ, ಲೇಬರ್ ಕೊರತೆ ಆದ್ರೆ ಮತ್ ಮುಂದೆ ಹೋಗ್ತಾ ಇದುವರೆ ಒಂದು 20 ದಿನದಾಗ ನಾವು ಮಾಡಿದೇವ್ ನೋಡ್ರಿ. ಎಲ್ಲಾ ತರ ನೀರ್ ಸೌಕರ್ಯ ಇತ್ತು. ಒಂದ್ 20 ದಿನದಾಗ ಮಾಡಿದೇವ್ರಿ. ಈ ಹೊಂಡದ ನೀರನ್ನ ನಾವ್ ಎಲ್ಲೆಲ್ಲಿ ಬಳಸಬಹುದು? ಹೊಂಡದ ನೀರ ಎಲ್ಲಾ ಕಡೆ ಬಳಸ್ಬೇಕನ್ರಿ. ನಾವು ಹೆಚ್ಚು ದಾಳಿಂಬ್ರಿ ಬಳಸ್ತಿದೇವ್ರಿ ಹೊಂಡದ ನೀರ. ಯಾಕ ಇಲ್ಲಿ ಬಂದ ನೀರ ಕಬ್ಬಿ ಉಣಿಸ್ತೇವ್ರಿ. ಇಲ್ಲಿ ಹಿಂದ 1 ಕಿಲೋಮೀಟರ್ ಅಂತರದ ಹೊಲ, ಅಲ್ಲಿ ನೀರು ಇಲ್ರಿ. ಒಟ್ಟು ಮಳೆ ಬಂದ್ರ ಇರ್ತಾವ, ಮಳೆ ಬರ್ಲಲ್ಲ ನೀರಿಲ್ಲ. ಇಲ್ಲಿ ಹಿಂದ 7.5 ಮೋಟ್ರ್ ಕಪ್ಪಿ ಮೋಟ್ರ್ ಅದ. ಹೆಚ್ಚು ನಾವು ದಾಳಿಂಬ್ರಿಗೆ ಬೆಳೆಸಿದೇವ್ರಿ. ಅದೇ ಹೊಲಕ್ಕೆ ಅಲ್ಲಿ ಒಂದು 20 ಎಕರೆ ಒಂದು ಹೊಲ ಅದ ರೀ, ಅದಕ್ಕೆ ಬಳಸಿದೇವ್ರಿ ನೀರು. ದಾಳಿಂಬ್ರ ಅದ, ಮೆಕ್ಕೆಜೋಳ ಅದ, ಉಳ್ಳಾಗಡ್ಡೆ ಅದ, ಅದಕ್ಕೆ ಬಳಸಿದೇವ್ರಿ. ಮತ್ತು ಇಲ್ಲಿನೂ ಅಲ್ಲಿ ನೀರು ಆಯ್ತಂದ್ರ ಇಲ್ಲಿನೂ ಈಚೆ ಕಡೆ ಕಬ್ಬಿಗೆ ನಾವು ಬಳಸ್ಕೊಂಡಿದ್ದೇವೆ ನೀರು. ಇವ್ರು ಒಟ್ಟಾರೆ ಹೇಳ್ಬೇಕಂದ್ರೆ ನಿಮಗೆ ಬೆಳೆ ಅನುಕೂಲ ಆಗಬೇಕು, ಹಾ, ಉಪಯೋಗಿಸ್ಬೇಕು. ಅದ್ರ ಹೊರತಾಗಿ ನಮಗ ಎಲ್ಲಕ್ಕೂ ಈಸ್ರಿ ಭಾಳ ಇದು ನಮಗೆ ಅನುಕೂಲ ಐತಿ ನೀರಿಂದು. ಇವತ್ತು 2 ದಿನ ಲೈನ್ ಹೋಗಿರ್ತಾವ, ಎಲ್ಲಿ ನೀರು ಸಿಗಲ್ಲ. ಅಂಥ ಟೈಮ್ಗೆ ನಮ್ಗೆ ಬೇರೆದವ್ರ ಸುದ್ದಿಗೆ ಬಂದು ಇಲ್ಲಿ ನೀರು ಹೋಯ್ತಾರೆ. ಅನುಕೂಲ ಐತಿದು. ಆದಪ್ಪ ನೀರು ಒಂದು ಕೊಡ ನಮಗೆ ನೀರು ಎಲ್ಲಿ ಸಿಗಲ್ಲ. ಯಾಕೆ ಅವಾಗ ಬಾಯಿ ಇದ್ದೀರಿ, ಹಿಂದಕ್ಕೆ ಬಾಯಿ ಇಲ್ಲಿಗ. ಈಗ ಲೈನ್ ಹೋಯ್ತಪ್ಪ ಅಂದ್ರೆ ನೀರೇ ಸಿಗಲ್ಲ. ಅಂತಾಳಾಗ ಏನಂದ್ರೆ ನಾವು 6 ತಿಂಗಳ ಗಟ್ಟಿಯಲ್ಲಿ ನೀರು ಇರ್ತಾವ, ಬಂದೊಂದು ಕೊಡ ಒಯ್ದು ದನಗಳಿಗೂ ಕುಡಿಸ್ಬೋದು, ನಾವು ಕುಡಿಬೋದು, ಉಪಯೋಗ ಮಾಡ್ಕೊಳಕ್ ಅನುಕೂಲ ಅದ. ಇಲ್ಲಿ ಅಣ್ಣವ್ರು ನಿಂತಿದಾರಲ್ಲ, ಇಲ್ಲಿ ಆಗಿರ್ಬೋದು, ಅಲ್ಲಿ ಆಗಿರ್ಬೋದು, ಇದು ತೂತುಗಳು ಕಾಣಿಸ್ತಿದಾವಲ್ಲ, ಅದ್ರ ತೂತಂದ್ರ ಸರ ಅದು 2-3 ವರ್ಷ ಆದ ಬಳಕ ಬೀಳ್ತದ್ರಿ. ಅದೇ ಅಣ್ಣ, ನಾವ್ ಅಲ್ಲಿ ಏನ್ ಪೋಲ್ಗಳ ಬಗ್ಗೆ ಮಾತಾಡ್ದಿವಲ್ಲ, ಇದು ಯಾವ ತರ ಪೋಲ್ಗಳು ಕಾಪಾಡ್ಬೇಕು, ಎದಕ್ ಆಗ್ತಾವ. ಇದು ಮ್ಯಾಲ ಆಗಿದ್ದಣ ಇರ್ವಿ ಕಾಲ, ಒಂದ್ ಕಪ್ ಇರ್ವಿ ಬರ್ತಾವಲ್ಲ ದಪ್ಪನ, ಅದು ಏನು ಮಣ್ಣಾಗ ಇರುತ್ತಾವ ಸ್ವಲ್ಪ. ಆ ಮಣ್ಣಾಗಿರೋ ಕಾಲಾಗ ಇವ್ ಹೊರಗ್ ಬರೋ ಕಾಲಿ ಅಥವಾ ಹೊರಗಿಂದ ಒಳಗ್ ಹೋಲಕ್ಕ ಈಗ ಒಂದೊಂದು ಹೋಲ್ ಹೊಡಿತಿರ್ತಾವ. ಇದು 2-3 ವರ್ಷ ಆದ ನಂತರ ಹೊಡೆದ್ರಿ ಅದು. ಫಸ್ಟ್ ವರ್ಷ 2ನೇ ವರ್ಷ ಕೊಡಿಯಲ್ರಿ ಅದು. ಇದಕ್ ಯಾಕಂದ್ರೆ ಈ ತಾಡ್ಪತ್ರಿ ತಾಕತ್ ಹೆಚ್ಚಿರ್ತದ, ದಿಪ್ ಇರ್ತದ, ಇದ್ರ ಮೂಗಿಂದ ಮಾಡಕ್ ಬರಲ್ಲ. ಸ್ವಲ್ಪ ತಾಡ್ಪತ್ರಿ ಕ್ವಾಲಿಟಿನು ಈ ಅಂದಾಜ 6ನೇ ವರ್ಷ ರನ್ನಿಂಗ್ ಅದ ಇದು. ಈಗ 2 ವರ್ಷ ಐತಿ ನಮ್ಗೆ ಕಾಣಿಸ್ಕತ್ತಾವ. ಇದು ಮ್ಯಾಲ ಇರೋದ್ರಿಂದನು ಈ ಕಡೆಯಿಂದ ಬರೋದು ಹೋಗೋದು ಹೆಚ್ಚು ಮಾಡ್ತಾವ. ಇಲ್ಲಿ ಹೋಲ್ ಆಗೋ ಸಾಧ್ಯತೆ ಇರ್ತಾವ. ಇದಕ್ಕೆ ನಾವು ಅವಾಗ ನೋಡ್ಕೊಂಡು ಇವು ಪ್ಯಾಚ್ ವರ್ಕ್ ಮಾಡ್ಕೊತಿರ್ಬೇಕಣ್ಣ. ಇದು ಮತ್ತೆ ಉಳಿಸ್ಬೇಕಂದ್ರೆ ಕ್ವಾಲಿಟಿ ಹಂಗೆ. ಅಂದ್ರೆ ಇರುವಿಯ ಸತತ ಪ್ರಯತ್ನದ ನಂತರ 4 ವರ್ಷದ ನಂತರ ತೂತಾಗಿರಲ್ಲ. ಮತ್ತೆ ಇದು ನಾವು ಇಷ್ಟೇ ಬಿಟ್ಟೇವ್ ಅಂದ್ರೆ ಏನಾಗ್ತಣ್ಣ, ಇದು ಜಗ್ಗತ್ತ ಅಥವಾ ಇದ್ರ ಕಾಲಾಗಿ ದೊಡ್ಡದಾಕೋತ ಹೋಗುತ್ತೆ. ಸೊ ಇದನ್ನೇ ಈ ತಾಡ್ಪತ್ರಿ ಬಹಳ ತೆಗೆಯೋ ಒಂದು. ಮತ್ತ ಇಲ್ಲಿ ಬಿದ್ರ ತೂತ ಏನೋ ಎಫೆಕ್ಟ್ ಆಗಲ್ಲ, ಅದು ಇಲ್ಲೇ ಹೊಡಿತಾರೆ. ನೀರಿನ ಬಲ್ಲಿ ಎಲ್ಲಿ ಹೊಡೆದಿಲ್ಲ. ನಾವು ದಿನ ಪರೀಕ್ಷೆ ಮಾಡ್ತೇವೆ. ನೀರಾಗ ಅದು ಬಿದ್ದು ಹೋಗೋ ಚಾನ್ಸಸ್ ಇರುತ್ತೆ, ಅಲ್ಲಿ ಸನಿ ಹೋಗಲ್ಲ. ಇದು ಹೊರಗಿನ ಸೈಡ್ ಅಟ್ಟೆ ಹೊಡೆದಿರ್ತದೆ. ಇದೇನು ಪ್ರಾಬ್ಲಮ್ ಆಗಲ್ಲ ನಮಗ್ರಿ. ನೀರ್ ಬರುತ್ತೆ, ಶೇಖರಣೆ ಆಗತ್ತೆ, ನೀರನ್ನು ತುಂಬಿದೆ. ನಾವು ಎಲ್ಲಾ ನಮ್ಮ ವ್ಯವಸಾಯಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೇವೆ. ಇದು ಹೊಂಡದ ಸ್ವಚ್ಛತೆಯನ್ನು ಯಾವ ತರ ಮಾಡ್ಕೋಬೇಕು ನಾವು? ಬರೋಣ, ಅದನ್ನು ಭಾಳ ಇಂಪಾರ್ಟೆಂಟ್ ಅಣ್ಣ. ಬರೀ ಇಲ್ಲಿ ಕುತ್ಕೊಂಡು ಮಾತಾಡೋಣ. ಇದು ಸ್ವಚ್ಛತಾ ಅಂದ್ರ ಹೆಂಗಂದ್ರ, ಇದು ಮೊದಲು ನಾವು ತುಂಬಿರ್ತೇವಲ್ಲ ನಾವು ಒಂದು ದಾರಿ, ಓಕೆ, ನಮ್ಮ ಏನು ಪೈಪ್ಗಳು ನೀರು ತುಂಬಿರ್ತಾವಲ್ಲ 10-20 ದಿನ ಇದು ಟೈಮ್ ತೊಂದಿರ್ತಾನ. ಇಷ್ಟು ದೊಡ್ಡ ಗಾತ್ರದ ನೀರು ಪ್ಯಾಕ್ ಆಗಿರ್ತಲ್ಲ. 20-25 ದಿನ ರೀ, 20-25 ದಿನ ಅಷ್ಟು ಹೋಗಿರ್ತದ. ಯಾಕೆ ದೊಡ್ಡ ಗಾತ್ರದಲ್ಲ ಅಷ್ಟು ಹೋಗಿರ್ತದ. ಅವಾಗ ಏನಾಗ್ತದ, ಪ್ಯಾಕ್ ಆದ ಬಳಿಕ ಈ ಗಿಡಗಳ ಸಂಬಂಧ ತಪ್ಪಲ ಬೀಳ್ತದ, ಇಲ್ಲ ಮಣ್ಣಿಗೆ ಅದು ಅಂದ್ರಿ ನಾವು ಬೇರೆದವ್ರ ಹೊಂಡ ನೋಡಿದೇವ್ರಿ.
ಅಲ್ಲಿ ಹಾಸಾಗ್ಯದ. ನಮ್ಮ ಹೊಂಡಿಗೆ ಹೊಟ್ಟೆ ಹಾಸಾಗಿಲ್ಲ ಅಂದ್ರೆ ನಾವು ಮೇಣ್ ತಂದು ಬಿಟ್ಟಿದ್ದೇವೆ. ಮೇಣು ತಂದ್ಬಿಟ್ರ ಮತ್ತೆ ಇದು ಅದು ನೀರು ಹಲಸಿ ಆಗಿಲ್ಲ ನಮಗೆ. ಇಲ್ಲಿ ಮೇಣಿನಿಂದ ನೀರು ಸ್ವಚ್ಛತೆ ಅನಿಸ್ಯದ್ರಿ. ಅದನ್ನು ಅದಣ್ಣ. ಬಟ್ ಇದು ಹೊಲಸ್ತಾಡ ಅದನ್ನ ಹೊಲಸಾಗಿ ಮಣ್ಣದು ಬಿದ್ದಿರ್ತದಲ್ಲ, ಈ ದಂಡಿಯಿಂದ ಬಂದು ಒಳಗೆ ಬೀಳ್ತದೆ, ಇಲ್ಲ ಗಾಳಿಗೆ ಸುಂಟ್ರ ಗಾಳಿ ಬಂದು ಆ ಥರ ತಪ್ಪಲು ಒಳಗೆ ಬಿದ್ದಿರ್ತದೆ. ಈ ಥರ ಎಲ್ಲ ಆಗಿ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಓಪನ್ ಇಟ್ಟಿರ್ತದೆ, ಇದಕ್ಕೇನು ಕ್ಲೋಸ್ ಇರಲ್ಲ. ಆ ಥರ ಇರೋದ್ರಿಂದ ಪಕ್ಷಿ ನೀರು ಬರೋಕ್ಕೆ ಹೋಗಿ ಬಿದ್ದಿರ್ತವೆ. ಇದಕ್ಕೇನು ಮಾಡ್ತೀವಿ ಅಂದ್ರೆ, ಈ ಹೊಂಡ ಏನು ಖಾಲಿಯಾಗಿರ್ತದಲ್ಲ ಅಣ್ಣ, ನಾವು ನೀರು ಬಳಕೆ ಮಾಡಿರ್ತೀವಿ ಎಲ್ಲ ಬೆಳೆಗಳಿಗೆ. ಈ ಥರ ಭಾಳ ಹೊಲಸಾಗಿತ್ತು ಅಂದ್ರೆ ಏನಂದ್ರೆ ನಾವು ಫಿಲ್ ಮಾಡೋಕ್ಕೆ ಹೋಗಲ್ಲ ಅಣ್ಣ. ಇದು ಹೊಂಡನ ಮತ್ತೆ ಖಾಲಿ ಆದಂಗೆ ಫಿಲ್ ಮಾಡೋಕ್ಕೆ ಹೋಗಲ್ಲ. ಆ ಟೈಮಲ್ಲಿ ಏನು ಮಾಡ್ತೀವಿ, ಕಂಪ್ಲೀಟ್ ಖಾಲಿ ಆಗೋ ಥರ ಸಾಧ್ಯತೆ ಆದ ಥರ ಮಾಡ್ತೀವಿ. ನಾವು ಕಂಪ್ಲೀಟ್ ಖಾಲಿ ಮಾಡ್ತೀವಿ. ಆ ಒಂದು 2 ದಿನ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ, ನಮ್ಮ ಮನೆಯವರೇ ಆಗಲಿ ಅಥವಾ 1-2 ಆಳುಗಳು ತೊಗೊಂಡು ನಾವು ಬಿದ್ದಿರೋ ಮಣ್ಣು ಇದನ್ನೆಲ್ಲ ಹೊರಗೆ ಹಾಕ್ತೀವಿ. ಹೊರಗೆ ಹಾಕೊಂಡು ಯಥಾ ಪ್ರಕಾರ ಮತ್ತು ಸ್ವಲ್ಪ ಪ್ಯಾಚ್ ಹೋಲ್ಗಳು ಅದಾವೆ ನೋಡ್ಕೊಂಡು, ಹೆಂಗಿದ್ರು ನೀರು ತೆಗೆದಿರ್ತೀವಿ ಅದೇ ಸಂದರ್ಭದಾಗ ನೋಡ್ಕೊಂಡು ಅವಕ್ಕೆಲ್ಲ ಪ್ಯಾಚ್ ವರ್ಕ್ ಮಾಡ್ಕೊಂಡು ಮತ್ತು ಯಥಾ ಪ್ರಕಾರ ನೀರು ತುಂಬಲಿಕ್ಕೆ ಶುರು ಮಾಡ್ತೀವಿ. ಚಾಲು ಮಾಡ್ತೀವಿ. ಮತ್ತು ಇನ್ನೊಂದು ವಿಶೇಷ ಏನಂದ್ರೆ, ನಂಬಲ್ಲಿ ನೀನು ನೋಡಿರ್ಬೋದು, ಎಲ್ಲರೇ ಹೊಂಡ ನೋಡಿದ್ರೆ ಅಥವಾ ಭಾಳ ದಿನ ನೀರು ನಿತ್ತಂದ್ರೆ ಪಾಚಿ ಆಗ್ತದೆ. ನಾವು ಅದಕ್ಕೆ ಇದು ಅಂತೀವಿ ಏನೋ ಹಾಸತ್ತೀವಿ. ಈ ಕಡೆ ನಮ್ಮ ಕಡೆ ಹಸಿರು ನಮೂನ ಆತ ಎಲ್ಲ ಬಾಯಿಗೂ ನೋಡ್ಬೇಕು. ನೀ ಬಚ್ಚಲ್ದಾಗೂ ನೀರು ನಿತ್ರ ಆಗ್ತದೆ. ಇಲ್ಲಿ ನೋಡೋಣ ಎಲ್ಲಿ ಪಾಚಿ ಕಾಣಿಸಿಲ್ಲ. ಯಾಕಂದ್ರೆ ನಾವು ಇದರ ಮೀನುಗಳು ಬಿಟ್ಟಿವಣ. ಮೀನುಗಳು ಬಿಟ್ಟದ್ರಿಂದ ಮೀನುಗಳನ್ನು ಸ್ವಲ್ಪ ಪಾಚಿನ ಕ್ಲೀನ್ ಮಾಡೋ ಸಾಧ್ಯತೆಗಳಾದಂತ ನಮಗೆ ಹಿಂಗೆ ಪಕ್ಕದವ್ರು ಮಾಡಿದವ್ರು ಹೇಳ್ಯಾರ. ಅವ್ರಿಗೂ ಅದು ಒಳ್ಳೇದು ಅನ್ಸದ. ಅದರಿಂದ ನಾವು ಇಲ್ಲಿ ತಂದು ಬಿಟ್ಟಿವಣ. ಮೊದಲು ನಾವು ಒಂದು 10,000 ಮೀನು ಬಿಟ್ಟಿದ್ದಾರೆ. ಎಲ್ಲ ನಮಗೆ ಪರಿಚಯ ಇದ್ದವ್ರು ಕಾಟ್ಲ ಏನು ಅಂತೀವಲ್ಲ ಅವೆಲ್ಲ ಮೀನುಗಳು ಬಿಟ್ಟಿವಿ. ಆ ಮೀನುಗಳು ಬಿಡೋದ್ರ ಸ್ವಚ್ಛತೆನೂ ಅದ. ಮತ್ತು ಇನ್ನೊಂದು ಭಾಳ ಒಳ್ಳೇದಂದ್ರೆ, ಮೀನು ನಾವು ಮಾರ್ಕೆಟ್ ಸಲುವಾಗಿ ಮಾಡಿಲ್ಲ. ಅದು ನಾವು ಈ ಮೀನು ಒಳಗೆ ಇರೋದ್ರಿಂದ ನೀರು ಸ್ವಚ್ಛ ಇರುತ್ತೆ. ಮತ್ತು ಇನ್ನೊಂದು ಅದರಿಂದ ಒಂದೊಂದು ಕೆಮಿಕಲ್ಗಳು ಇದು ತಯಾರಾಗ್ತಾವ ಅಂತ ಹೇಳ್ಯಾರ ಗ್ರಾಮ ಸೇವಕರು ಹೇಳ್ಯಾರಿ. ಮೀನ ಮೈದ ನೀರು ಸ್ವಚ್ಛ ಇರ್ತದೆ. ಅದು ಹೋಗಿ ನೆಕ್ಸ್ಟ್ ನಾವು ಬೆಳಿಗ್ಗೆ ಬಿಟ್ಟೇವಲ್ಲ, ಒಂಥರ ಸ್ಪ್ರೇ ಆದಂಗೆ ಆಗುತ್ತೆ. ಸೊ ಹಿಂಗಾಗಿ ನಾವು ಇದು ಸ್ವಚ್ಛತೆ ಕಾಪಾಡ್ಕೊಂಡು ಹೊಂಟೀವಿ. ಇದು ಒಂಥರ ಮೀನಿನ ಕಾಂತ ಇದ್ದಂಗೆ ಆಯ್ತು. ರೈಟ್. ಈಗ ಹೆಂಗಣ್ಣ, ನಾವು ಗೋಮೂತ್ರ ಒಂದು 1000 ಲೀಟರ್ನಾಗ ನೀರ್ನಾಗ ಒಂದೇ 1 ಲೀಟರ್ ಗೋಮೂತ್ರ ಹೊಡಿತೇವೆ, ಬೆಳಿಗ್ಗೆ ಅನುಕೂಲ ಆಗ್ತ ಅನ್ನೋ ಥರ ಹೆಂಗದಲ್ಲ, ಮೀನಿಂದನೂ ಸ್ವಲ್ಪ ಅದ್ರದ್ದು ಏನಾದರೂ ಔಟ್ಪುಟ್ ಇರ್ತದಲ್ಲ, ಅದು ನಮಗೆ ನೀರ್ನಾಗ ಮಿಕ್ಸ್ ಆಗಿ ಇದನ್ನ ನಾವು ಹೊಲಗಳಿಗೆ ಸಿಂಪಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಅಂದ್ರೆ ಡ್ರಿಪ್ ಮುಖಾಂತರ ತಾನೇ ಹೋಗಿರ್ತದೆ ನೀರು ಬಿಡ ಮುಂದೆ. ಇನ್ನೊಂದು ಏನಂದ್ರಣ್ಣ, ಈ ಕೃಷಿ ಅಲ್ಲದೆ ಈ ಹೊಂಡ ಏನಂದ್ರೆ, ನಮ್ಮಂಥವ್ರಿಗೆ ನಾವು ಸಿಕ್ಕಾಪಟ್ಟಿ ನೌಕರಿ ಅದು ಇದು ಅನ್ಕೋತ ಸಿಟ್ಟಾಗಿರೋರು, ನಾವು ಯಾವಾಗಾರ ಇಲ್ಲಿ ಬರೋರು, ಇಟ್ಟು ಜಮೀನಾದಂದ್ರು ಈ ಥರ ಮನ್ಯಾಗೆಲ್ಲ ಸಂಬಂಧಿಕರಾದಂದ್ರು ನಮ್ಮ ಒಂದು ಉದ್ಯೋಗ ಕಾಲ ಹೋಗೇಬೇಕಾಗ್ತದೆ. ಈಗ ಅಲ್ಲಿಂದ ಇಲ್ಲಿ ಬಂದೇವಂದ್ರೆ ನಮಗೆ ಸ್ವರ್ಗ ಇದ್ದಂಗಣ. ಆ ಟೈಮ್ನ ಬ್ಯಾಸಿಗೆ ಏನಾರೇ ಬಂದಿವಲ್ಲ, ಇಲ್ಲಿ ಈಜಾಡ್ಲಿಕ್ಕೆ ಎಷ್ಟು ಆನಂದ ಆಗ್ತದಂದ್ರಣ್ಣ, ಭಾಳ ಆನಂದ ಆಗ್ತದೆ. ಅದ್ರಾಗ ನಾವು ನಮ್ಮ ಅಣ್ಣನ ಮಕ್ಳಿಗೆ ತೊಗೊಂಡಾಗಲಿ ಅಥವಾ ಪಕ್ಕದವ್ರ ಹೊಲದ ಮಕ್ಳಿಗೆ ತೊಗೊಂಡು ಈ ಥರ ಈಸಾಡ್ತಿರ್ತೀವಿ. ಮತ್ತು ಇಲ್ಲಿ ಇನ್ನೊಂದು ಎಲ್ಲರಿಗೂ ಈಜು ಕಲ್ಸಿದ್ ನಾನು. ಈ ಸಣ್ಣ ಹುಡುಗರಿಗೆ ಕಲ್ಸಿನ ಮತ್ತು ಈಜು ಕಲ್ಸಿದೇವಲ್ಲ ಅಣ್ಣ. ಅದು ಹೆಂಗಂದ್ರೆ, ಒಂದು ಮೊದಲು ಅವ್ರು 8 ವರ್ಷದ ಹುಡುಗರು ಅವ. ಈ ಬ್ಯಾಸಿಗೆ ನಾನು ವರ್ಕ್ ಫ್ರಮ್ ಹೋಮ್ ಇತ್ತಲ್ಲ ಕೋವಿಡ್ ಆದಮೇಲೆ, ಅವಾಗ ಬಂದಿದ್ದು. ಇಲ್ಲೇ 3 ವರ್ಷ ಇಲ್ಲಿಂದ ವರ್ಕ್ ಮಾಡಿದ್ದೇವೆ ನಾವು, ಅಣ್ಣ ಎಲ್ಲ. ಇವಾಗ ಅಲ್ಲಿದ್ದೀವಲ್ಲ, ಇವ್ರು ನಮಗೆ ಮಲೆ ಈಜು ಕಲ್ಸಿದವ್ರು ಇವರೇ. ಅಲ್ಲಿ ಬಾಯಿ ಇತ್ತು, ಬಾಯಾಗ ಕಲಿಸಿ ಬಿಡ್ತಿದ್ದೇವ್ರಿ. ಅವಾಗ ಹಗ್ಗ ಕುಂಬಳಕಾಯಿ ಇರ್ತೀವ್ರಿ. ಈಗ ಇವ್ರೆಲ್ಲ ಮತ್ತು ಹೊಸ ನಮನಿ ಎಲ್ಲ ಜಾಕೆಟ್ ಬಂದಾವ್ರಿ. ಈಗ ಅವ್ರಿಗೆ ನನಗೆ ಹೆಂಗ್ ಕಲ್ಸಿದ ಅಂದ್ರೆ, ಕುಂಬಳಕಾಯಿ ಕಟ್ಟಿ ಕಳ್ಸ್ಯಾರಣ್ಣ. ಒಂದು ಹಗ್ಗ ಕಟ್ಟಿ ಬಿಡೋ. ನಾ ಕಲ್ತಿದ್ವಿ 10 ವರ್ಷದಕ್ಕಾರ ಫುಲ್ ಬಾಯಿ ತುಂಬಿತ್ತವಾಗ. ಈಗ ನಾ ಮೊನ್ನೆ ಒಂದು ಕೋವಿಡ್ ಬ್ಯಾಸಿಗೆ ಒಳಗೆ ಬಂದಕರೂ ನಮ್ಮ ಎಲ್ಲ ಅಣ್ಣನ ಮಕ್ಳಿಗೆ ಒಂದು 6 ಜನ ಅಣ್ಣ, 6 ಜನ ಹುಡುಗರಿಗೆ ಒಂದು 8 ವರ್ಷ ಮಿನಿಮಮ್ ಹಿಡ್ಕೊಂಡು 16 ವರ್ಷ ತನಕ ಇರೋರಿಗೆ ಒಂದು 6 ಜನಕ್ಕೆ ಇಲ್ಲಿ ಜಾಕೆಟ್ ತಂದು ಈಜು ಕಲ್ಸಿದ್ ನನಗೆ. ಅಂದ್ರೆ ಇದು ನಮ್ಮ ಹೊಂಡ ಕೃಷಿಗೆ ಮಾತ್ರನೂ ಅಲ್ಲ, ಯಾರು ಗೆಳೆಯರು ಬರ್ಲಿ, ಮನೆಯವ್ರು ಇರ್ಲಿ, ಬಾಳ ಹುಡುಗರು ಕಲ್ತಾವ್ರಿ. ಅನುಭವಿಸೋಕು ಭಾಳ ನಮ್ಗೆ ಅನುಕೂಲ ಆಗ್ಯದ. ಇಲ್ಲಿ ಹುಡುಗರು ಭಾಳ ಕಲ್ತಾವ್ರಿ. ಈಸ್ನು ಭಾಳ ಕಲ್ತಾವ. ಇದು ಭಾಳ ಒಂದು ನೆಮ್ಮದಿ ಅಣ್ಣ ಈ ಹೊಂಡ. ಕೃಷಿಗೆ ಅನುಕೂಲ ಆಗದಷ್ಟಲ್ಲೇ ನಮಗೂ ಕೂಡ. ಇನ್ನೊಂದು ನಾವು ಈ ದುನಿಯಾ ಕಡೆ ಬಂದು ಇಲ್ಲಿ ಈ ಥರ ಕೂತೀವಲ್ಲ, ಈಗ ಹೆಂಗೆ ಕೂತೀವಿ, ಎಷ್ಟು ಆರಾಮ ಆಗ್ತದೆ ನೋಡಿ. ಈ ಕಡೆದ ಗಾಳಿ ಹೈಟಿಗೆ ಅದ, ಈ ಕಡೆದ ಗಾಳಿ ಬರ್ತದೆ, ಒಂಥರ ಏನೋ ನೆಮ್ಮದಿ ಇಲ್ಲಿ ಬಂದು ಕುಂದ್ರನ. ಅದನ್ನು ನಾವು ಭಾಳ ಅನುಭವಿಸ್ತೇವೆ. ಹಿಂಗೆ ಈ ಥರ ಅದ.